ಬಾಸ್ ಇಟ್ಕೊಳ್ಳಿ ಬಾಸ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೆಲ್ಪಾ? 2 ನಿಮಿಷ ಕೋಆಪ್ರೇಟ್ ಮಾಡಿಬಿಡಿ. ಕೋಆಪ್ರೇಟಾ? ಬಾಸು, ಆಮೇಲೆ ನೀವು ಕೋಪ ಮಾಡ್ಕೋಬಾರ್ದು, ಹೊಡಿಬಾರ್ದು. ಒಂದೇ ಒಂದ್ಸಲ ನೋಡ್ಬಿಡಿ, ತುಂಬಾ ಚೆನ್ನಾಗಿದೆ. ಕೋಆಪ್ರೇಟ್ ಪ್ಲೀಸ್. ನಾನು ಆಗ್ಲೇ ಹೇಳಿಲ್ವ ಬಾಸು ನೀವು ಕೋಪ ಮಾಡ್ಕೋಬಾರ್ದು ಅಂತ. ಒಂದೇ ಒಂದ್ಸಲ ನೋಡಿ, ತುಂಬಾ ಚೆನ್ನಾಗಿದೆ. ನೀವು ಸೆಲ್ಫಿ ತಗೊಳ್ಳಿ. ಮನ್ಸ್ ಮುಟ್ಕೊಳ್ಳ, ಇದು ನೋಡಂತ ಫಿಗರ್ ಅಣ್ಣ. ಬಾಸ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಅಕ್ಕಪಕ್ಕ ಯಾರು ಇಲ್ಲ ಪ್ಲೀಸ್ ಬಾಸ್. ಏಯ್ ತುಳ್ ಸಾಯಿಸ್ಬಿಡ್ತೀನಿ ನಾಟಿ. ಒಂದ್ಸಲ ನೋಡಿ, ಇಷ್ಟ ಆಗಿಲ್ಲ ಅಂದ್ರೆ ಬೇಡ. ಆಳೋದನ್ನ ತೋರ್ಸು. ಗುಡ್ ಬೈ. ತೆಗಿರಿ ಬಾಸ್. ಏಯ್ ಏನ್ನ? ನನ್ನ ಟೀ ಶರ್ಟ್ ತೆಗೀರಿ ಎಂದೆ. ಹುಷಾರು, ಬೆಲ್ಟ್ ಲೂಸ್ ಇದೆ. ಏನೋ ಇದು? ಅಯ್ಯೋ, ಅದೊಂದು ದೊಡ್ಡ ಫ್ಲಾಶ್ ಬ್ಯಾಕು ಬಾಸ್. ಹೋದ್ರು ನಮ್ಮ ಯಜಮಾನ ಕುಡ್ದಿಸ್ತಲ್ಲಿ ನಿಧಿ ರಜಾಗುವ ಪೇಪರ್ ಓದೋದ್ ಬಿಟ್ಬಿಟ್ಟು ಬಡಿ ಮಗ ನನ್ನ ಬ್ಯಾಕಲ್ಲಿ ಓದ್ಬಿಟ್ಟವನೆ. ಅದನ್ನ ಬಿಟ್ಟಾಕಿ, ಈಗ ನಾನು ನಿಂತಿರೋ ಪೊಸಿಷನ್ನು ನಿನ್ಗೆ ಓಕೆನಾ? ಹೇಳು ಬಾಸು. ಫ್ರಂಟ್ ಅಲ್ಲಿ ನಾಗಾಲ್ಯಾಂಡ್, ಮಿಡ್ಲಲ್ಲಿ ಐಲ್ಯಾಂಡ್, ಬ್ಯಾಕ್ ಅಲ್ಲಿ ಕುತುಬ್ ಮಿನಾರ್ ಇದೆಯಾ? ಮ್ಯಾಪ್ ನೋಡಿ. ಆಯ್ತಪ್ಪ ಬಾಸು, ಹಂಗೆ ಸ್ವಲ್ಪ ಕಣ್ಣು ಕೆಳಗಡೆ ಹಾಯಿಸಿದ್ರೆ 2 ಕರಿ ಬಂಡೆ ಕಾಣಿಸ್ತಿದ್ಯಾ? ಆ 2 ಬಂಡೆ ಮಧ್ಯದಲ್ಲಿ ಒಂದು ರಹಸ್ಯವಾದ ದಾರಿ ಕಾಣಿಸ್ತಿದ್ಯಲ್ಲ, ಅದು ಬಾಸು ಸೂಪರ್. ಕೋಆಪರೇಟ್ ಮಾಡ್ತಾನೆ. ಕೋಆಪರೇಟ್ ಮಾಡ್ತೀಯಾ? ಬೇಕಿದ್ರೆ ಮೇಲಿಂದ ಒಂದ್ಸಲ ನೋಡ್ತೀರಾ? ಅಂದ್ರೆ ಏನಿಲ್ಲ, ಚುತ್ತಾ ಇದೆ. ಅಯ್ಯಯ್ಯೋ ಸರ್, ಆ ಡಾಕ್ಯುಮೆಂಟ್ಸ್ ನಾನೇ ಇನ್ನು ಸರಿಯಾಗಿ ನೋಡಿಲ್ಲ. ನೀವು ಬೇರೆ ಕಡೆ ಸರ್ ದುಡ್ಡು ಹೇಗಾದ್ರೂ ಕೊಡಿಸ್ತೀನಿ, ತಲೆ ಕೆಡಿಸ್ಕೊ. ಗಣೇಶನ ಎಲ್ಲಿಗ್ರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೀರಾ? ಏನೋ ಗಣೇಶನ್ ಕಿಡ್ನಾಪ್ ಮಾಡ್ಬಿಟ್ರಾ? ಇಲ್ಲ, ಗೋಲ್ಡ್ ಅಂತ ಹೆಸರಿಟ್ಕೊಂಡ್ರೇನೆ ಹಂಗೆ. ನೀ ತಲೆನೇ ಕೆಡಿಸ್ಕೊಂಬಿಡಿ, ನಾವು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಸುಮ್ನೆ ಬಿಡಲ್ವಾ? ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ವೋ? ಮೇಡಮ್, ನಾನು ಬೇರೆ ಲೈನಲ್ಲಿ ಮಾತಾಡ್ತಾ ಇದ್ದೀನಿ. ಮರ್ಯಾದೆಯಾಗಿ ನಮ್ ಗಣೇಶನ ಕರ್ಕೊಂಡ್ ಬಂದ್ ಬಿಟ್ಟು ಹೋಗಿ. ಶನಿ ಕಾಟ ಇನ್ನೂ ತಪ್ಪಲಿಲ್ವ ನಮ್ಗೆ? ಏಯ್, ಯಾರೋ ಶನಿ? ಮೇಡಮ್, ನಿಮ್ನಲ್ಲ, ಇಲ್ಲಿ ಬೇರೆ. ಸರ್ ಬನ್ನಿ ಸರ್. ನಾಮೇಲೆ ಮಾತಾಡ್ತೀನಿ. ಆಮೇಲೆ ಮಾತಾಡ್ತೀಯಾ? ಇರು, ಇನ್ 5 ನಿಮಿಷದಲ್ಲಿ ಇನ್ಸ್ಪೆಕ್ಟರ್ ನಿನ್ ಹತ್ರ ಮಾತಾಡ್ತಾರೆ. ಮೇಡಮ್, ನಿಮ್ ಹುಡುಗನ ಸ್ಕೂಲ್ ಹತ್ರ ನಾವೇ ಬಿಟ್ಟು ಬಂದ್ವಿ ಮೇಡಮ್. ಯಾರ ಹತ್ರ ಕತೆ ಬಿಡ್ತಿದ್ಯಾ? ಸ್ಕೂಲ್ಗೆ ಯಾಕೆ ಬಂದಿಲ್ಲ ಅಂತ ಅವ್ರ ಟೀಚರ್ ಫೋನ್ ಮಾಡಿ ಕೇಳ್ತಿದ್ದಾರೆ. ಇದೇ ಸ್ಕೂಲು, ಇಲ್ಲೇ ಇಳಿಸೋಗಿ ಅಂತ ಅವನ್ ತಾನೆ ಮೇಡಮ್ ಹೇಳಿದ್ದು. ನಮ್ಮನ್ ಯಾಮಾರ್ಸಿ ಸ್ಕೂಲ್ಗೆ ರಜಾ ಹಾಕ್ಬಿಟ್ಟು ಎಲ್ಲೋದ್ನೋ ಏನೋ ಕಿತ್ತೋದವನು ನಮ್ಗೇನ್ ಗೊತ್ತು? ಕಿತ್ತೋದವ್ನ ನೀವ್ ಕಂಡ್ರೋ? ಕಿತ್ತೋದವ್ರು ಫ್ರಾಡ್ ಸೈಟ್ ಮಾಡ್ತಿರೋರು. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀನಿ. ಹೋಗಿ ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ಗಣೇಶನ್ನ ಕಿಡ್ನಾಪ್ ಮಾಡಿದೀರಾ ಅಂತ ಕೊಡ್ತೀನಿ. ನಮಗೂ ಅಣ್ಣನ ಇನ್ಫ್ಲೂಯೆನ್ಸ್ ಇಂದ ನಿಮ್ಮನ್ನೊಳಗ್ ಹಾಕ್ಸಿ ಮಂಡಿ ಮುರ್ಸಿದ್ರೆ ಎಲ್ಲಾ ನಿಜಾನು ತಾನಾಗ್ ಆಚೆ ಬರತ್ತೆ. ಬೇಡ ಮೇಡಮ್, ನೋಡಿ, ಕೋಪ ಮಾಡ್ಕೊಂಬಿಡಿ, ತಾಳ್ಮೆಯಿಂದ ಕೇಳಿ. ಎಲ್ಲೇ ಇದ್ರು ನಿಮ್ಮ ಮಗನ್ ಹುಡ್ಕೊಂಬಂದು ನನ್ಗಿನ್ನು ಮದ್ವೆನೇ ಆಗಿಲ್ಲ. ಇದನ್ನೇ ಇವಾಗ ಹೇಳ್ತಾವಳೆ ಅಲ್ಲ? ಸರಿ ಬಿಡಿ ಮೇಡಮ್, ನಾವು ಮಿಸ್ಟರ್ ಗಣೇಶ್ ಅವ್ರ ಮಾಸ್ಟರ್ ಗಣೇಶ್ ಅವ್ರನ್ನ ಎಲ್ಲೇ ಇದ್ರು ಹುಡ್ಕೊಂಬಂದು ನಿಮ್ಗೆ ಒಪ್ಪಿಸ್ತೀವಿ. ಸರಿ, ಅದುವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಎಲ್ಲಿ? ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ. ಮೇಡಮ್, ಪೊಲೀಸ್ ಸ್ಟೇಷನ್ ಯಾಕೆ ಮೇಡಮ್? ನೀವು ಆಫೀಸ್ ಹತ್ರ ಕಾಯ್ತಾರೆ ಮೇಡಮ್, ಅಲ್ಲೇ ಕರ್ಕೊಂಡ್ ಬರ್ತೀವಿ. ಆಫೀಸ್ಗೆ ಲೀವ್ ಹಾಕ್ಬಿಟ್ಟೆ ನಾನು ಇಲ್ಲಿಗೆ ಬಂದಿರೋದು. ಮನೇಲಿ ರೀ? ಅಣ್ಣ ಅತ್ತಿಗೆ ಮನೇಲಿಲ್ಲ, ಈವ್ನಿಂಗ್ ಬರ್ತಾರೆ. ನನ್ನ ಹತ್ರ ಕೀ ಇಲ್ಲ. ಅಂತೂ ಇಂತೂ ಬೀದಿಗೆ ಬಂದ್ಬಿಟ್ಟಲ್ಲ. ಏನಂದ್ರೆ? ಸ್ವಲ್ಪ ಸುಮ್ಮನೆ ಇರು. ಸುಮ್ನಿರಲ್ಲ. ಅಯ್ಯೋ ಮೇಡಮ್, ನಿಮ್ಗಲ್ಲ. ಸರಿಯಾಗಿ ಕೇಳಿಸ್ಕೊ. ಸ್ಟೇಷನ್ ಎದುರುಗಡೆ ಒಂದ್ ದೇವಸ್ಥಾನ ಇದೆ, ನಾನು ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಗಣೇಶನ್ ಕರ್ಕೊಂಡು ಬರ್ಲಿಲ್ಲ ಅಂದ್ರೆ ನಾನು ಸ್ಟೇಷನ್ ಒಳಗಡೆ ಹೋಗ್ತೀನಿ. ಹೋಗು, ನಂಗೂ ಗೊತ್ತು. ಕಟ್ ಆಯ್ತು. ಅಯ್ಯಯ್ಯೋ, ಒಂದ್ ಇಂಪಾರ್ಟೆಂಟ್ ಬೈಕ್ಲಾಯ್ತು, ಮಿಸ್ ಆಯ್ತಲ್ಲ. ಮೆಸೇಜ್ ಮಾಡ್ಬಿಡಿ. ಇಲ್ಲ, ಐಸ್ ಕ್ರೀಮ್ ಅಂಗಡಿ ಎಲ್ಲ ಐತೆ. ಥಿಯೇಟ್ರು ಒಳ್ಳೆ ಕೆಲಸ ಮಾಡಿದೆ. ಸುತ್ತ ಬೇಜಾರಾಗೈತೆ, ಬಾ ಪಿಕ್ಚರ್ಗೆ ಹೋಗೋಣ. ಅಲ್ಲಿ ನೋಡು. ಅಯ್ಯೋ, ದೊಡ್ಡಿಯೋ ನನ್ ಮಗ ಅಲ್ಲಿ ದೆವ್ವಕ್ಕೆ ಮುತ್ತು ಕೊಡ್ತಾ. ಸ್ಟೇಷನ್ಗೆ ಹೋಗ್ತಾ ಇದೀನಿ. ನಿಮ್ ಗಣೇಶನ್ ಕಂಡಿಡ್ದು ಬಿಟ್ವಿ. ಸದ್ಯ ತಪ್ಪಿಸ್ಕೊಂಡ್ರಿ, ಇಲ್ಲ ಅಂದ್ರೆ ನಿಮ್ಮನ್ ಹಿಡಿತಿದ್ರು. ನಮ್ಮನ್ ಹಿಡಿಯೋದಂಗ ಇರ್ಲಿ. ಇಲ್ಲಿ ನಿಮ್ ಹುಡುಗನ್ ದೆವ್ವ ಹಿಡ್ಕೊಂಡೈತೆ. ಏನ್ ಬೊಗಳ್ತಿದ್ಯಾ? ಬೊಗ್ಗಿ ಇಳ್ತಿದ್ಯಾ ಅಂದ್ರೆ ಚೆನ್ನಾಗಿರಲ್ಲ. ದೇವ್ದ ಪಿಕ್ಚರ್ ನೋಡೋವರೆಗೂ ಮನೆಗ್ ಬರಲ್ಲ ಅಂತ ಅವ್ನಿಗೆ ಏನ್ ಮಾಡೋದು ಇವಾಗ? ಸಾಯಂಕಾಲದವರೆಗೂ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನನ್ಗೂ ಸೇರಿಸಿ ಟಿಕೆಟ್ ತಗೊಳ್ಳಿ. ಹೌದು, ಯಾವ ಥಿಯೇಟ್ರು? My God, it's standing right behind you. ಇದಕ್ಕಿಂತ ಅದೇ ಬೆಟರ್ ಆಗಿದೆ. ಇದು ಬೇಕಿತ್ತ? Yes, we can.
Firstly, there's no such thing as Annabelle, ಹೋಯ್ತು. and there never was. Ghosts don't possess such power. I think what we have here is something extremely manipulative. It's something ಸತ್ಯನಾರಾಯಣ ಸುತ್ತಮುತ್ತ ಎಲ್ಲ ದೇವಗಳ ತರ ಕಾಣಿಸ್ತಾವ್ರೆ. ಇದಕ್ಕೆ ಹೋಗಿ ಬರ್ತೀನಿ. ಒಬ್ನೇನಾ? ಇಲ್ಲ, ಇವಳನ್ನ ಕರ್ಕೊಂಡು ಬೇಡಪ್ಪ, ಹಿಂಗೆ ಹೋಗ್ಕೊಂತೀನಿ. ಹೋಯ್ತೇನೋ? ಹೋಯ್ತು. ಅರ್ಧ ಪಾಪ್ಕಾರ್ನ್. ಅಂಕಲ್ ನನ್ನ ಸೀಟಲ್ಲಿ ಕೂತ್ಕೊಂತೀರಾ ಪ್ಲೀಸ್? ಪಿಕ್ಚರ್ ನೋಡಕ್ ಬಿಡ್ತಾ ಇಲ್ಲ. ನಾನು ಪ್ಲೀಸ್ ಅಂಕಲ್ ಪ್ಲೀಸ್. ಹೈ ಜರುಗ್ತೀಯ ಇಲ್ವೋ? ಓಕೆ. ಇವಾಗ ಅರ್ಥ ಆಯ್ತು ದೇವ್ದ ಪಿಕ್ಚರ್ಗಳೆಲ್ಲ ಯಾಕೆ ಹೌಸ್ಫುಲ್ ನೋಡುತ್ತೆ ಅಂತ. ದೆವ್ವ ಹೋಯ್ತಾ? ಆಗ್ಲೇ ಹೋಯ್ತು. ಸಾರಿ. ಯಾಕೋ ಯಾಕೋ ಅಲ್ಲಿ ಹೋದೆ? ಸಾರಿ ಸಾರಿ ಸಾರಿ. ಹಲೋ ಮೆಡ್ಡ, ಯಾವ್ದಲ್ಲ ಇದು ಹಿಂಗ್ ಕರ್ಕೊಂಡ್ ಬರ್ತಾ ಇದೀಯಾ? ಗೀತನ ಮದುವೆ ಮಾಡ್ಕತ್ತವನಲ್ಲ ಅವನೂರ್ಗೆ. ಯಾಕ್ಲಾ? ನಮ್ CM ಅವನಲ್ಲ, ಅವ್ನ ಮದ್ವೆ ಆಯ್ತು. ಫಸ್ಟ್ ನೈಟ್ ಅಲ್ಲಿ ಅವ್ನ ಹೆಂಡತಿ ನಾನು ಯಾರೋ ಬೇರೆಯವ್ನ ಲವ್ ಮಾಡ್ತಾವ್ನಿ ಅಂದ್ಲಂತೆ. ಅದಕ್ಕೆ ಆ ಬಡಿ ಮಗ ಲವರ್ ಕರ್ಸಿ ಮದುವೆನೇ ಮಾಡ್ಬಿಟ್ಟವ್ನೆ. ಅದಕ್ಕೆ ನಾವು ನಿಮ್ ಲವರ್ ಬಾವಿ ಗಂಡನ ಊರ್ಗ್ ಹೋಗಿ ಒಂದ್ ಮಾತು ಕೇಳೋದು. ಒಪ್ಪಿದ್ರೆ ಒಪ್ಲಿ, ಇಲ್ಲ ಅಂದ್ರೆ ನಾನಿದ್ದೀನಿ. ಯಾಕೆ ಒದೆ ತಿನ್ನಕ? ಕಾಲರ್ ಹಿಂದೆ ಎತ್ಕಬಲಲ್ಲಿ ನೀ ಎತ್ಕೊಂಡ್ ನಡೀಲ. ಎದುರ್ಕಲ್ಲಿ ಲವ್ ಮರಿ ಹೊಡಿತಾರೆ. 3 ಸ್ಪೆಷಲ್ ಟೀ ಹಾಕಿ. 4 ಹಾಕಿ. ಯಾಕ್ಲ 4? ನಂಗೆ 2. ಜಾಸ್ತಿ ಟೀ ಕುಡಿದ್ರೆ ಗಂಡಸ್ತಾನ ಬಂದ್ಬಿಡಲ್ಲ. ಕೊಡಲ್ಲ. ಯಾಕೆ ನಾನು ಓದ್ತಿರೋದು ಕಾಣಲ್ವಾ? ನಾನೇನು ವರ್ಷಕ್ಕ ಕಿತ್ಕೊಂಡೆ ಓದಕ್ಕೇನೆ. ಓದ್ ಹೇಳ್ ಮಗ, ಕನ್ನಡ ಬರಲ್ಲ. ಈ ಬೊಟ್ಟಕ್ಕೆ ಅವ್ನ ಹೆಸರೇನಂದೆ? ಚಿಕ್ಕಾಡ ಚಿಕ್ಕ. ಓಯ್ ಇಲ್ಲ, ಅವ್ನ್ ಯಾವನ ಚಿಕ್ಕಾಡೆ ಚಿಕ್ಕ ಅಂತಾರಲ್ಲ ಅವ್ನ ಮನೆಯಲ್ಲಿ. ಏನ್ಲ ಹೆಸರು ಹೇಳಿದ ತಕ್ಷಣ ಎಲ್ಲ ಹೆಂಗೆ ಎತ್ಬೋತವ್ರ ವಾಡ್ಗಡಿ ತರ ಹೆಂಗೆ? ಅದೆಲ್ಲ ಮೋಸ್ಟ್ಲಿ ಎದ್ರಕೊಂಡಿರ್ಬೇಕು. ಇರು. ಏನಂದೆ? ಅವ್ನ್ ಯಾವನ ಚಿಕ್ಕಾಡೆ ಚಿಕ್ಕ ಅಂತಾರಲ್ಲ ಅವ್ನ ಮನೆಯಲ್ಲ. ಏನಂದೆ? ಕಿವಿ ಕಿವಿಡು ಅನ್ಸತ್ ಜ್ವರಗಳಲ್ಲಿ. ಅಯ್ಯ ನಿನ್ ಕಿವಿಗ್ ನಾನು ಚಿಕ್ಕಾಡೆ ಚಿಕ್ಕ ಅಂತಾರಲ್ಲ ಅವ್ನ ಮನೆಯಲ್ಲಿ. ಏನಂದೆ? ಸುಮ್ನಿರ್ಲ. ಅದು ಇಲ್ಲಿ ಚಿಕ್ಕಾಡ ಚಿಕ್ಕ ಅಂತಾರಲ್ಲ, ಅವರು ನಮ್ಮೂರ್ಗೆ ಹೆಣ್ ಕೇಳ್ಕೊಂಡ್ ಬಂದಿದ್ರು. ಅವ್ರು ನೋಡ್ಬೇಕಾಗಿತ್ತು. ಓ ಹೆಣ್ಕಡವ್ರ? ಬನ್ನಿ ಸರ್ ಕುಂತ್ಕಡೆ. ಪರವಾಗಿಲ್ಲ ಮಗ ಕೂತ್ಕಮ್ಮ. ಮುಚ್ಚ ತಮ್ಮೆ ಯಜಮಾನ್ ಹೆಸರು ಹೇಳ್ಕೊಂಡು ಊರೆಲ್ಲ ಸುತ್ತಬೇಡಿ. ಯಾಕೆಂದ್ರೆ ನಮ್ಮ ಊರ್ನಾಗೆ ಪುಂಡೈಗಳು ಸರಿ ಇಲ್ಲ. ಕತ್ನ ಕತ್ತರ್ಸಾಕ್ಬಿಡ್ತಾರೆ. ಸರ್ ಒಂದ್ ಕೆಲಸ ಮಾಡಿ ಸರ್, ಈ ರೋಡ್ನಾಗ ಸೀದಾ ಊರೊಳಗೆ ಕೊಂಡೋಗಿ ಸರ್. ಅಲ್ಲೊಂದು ಬಂಗ್ಲೆ ಇದೆ, ಅದೇ ಗೌಡ್ರ ಮನೆ. ನಿಮ್ ಕೆಲಸ ಮುಗಿಸ್ಕೊಂಡು ನಿಂಪಾಡಿಗೆ ನಿಮ್ ಊರ್ ಸೇರ್ಕೊಳ್ಳಿ ಸರ್. ಲೇ ಏನಿಲ್ಲ ಕುತ್ಕೊಂಡ್ರಲ್ಲ. ಬಿಡ್ಬೇಕು ಅಂದ್ಕೊಂಡೆ, ಹೆಣ್ ಕಡೋರು ಅಂತ ಹೇಳಿ ಬಚಾವಾದ. ಇವನಲ್ಲ ಹೊಂಟೋಗ್ಬಿಟ್ಟವನೆ. ಅದೇನೋ 10 ಜನ ಬಂದ್ರು ಹುಚ್ಚನಾಗ ಹೊಡೆದಂಗ್ ಹೊಡಿತಾನೆ ಅಂತಂದೆ. 10 ಜನ ಬಂದ್ರು ಹುಚ್ಚ ಹೋಯ್ತಾನೆ ಅಂದಿದ್ದು ನೀನ್ ತಪ್ಪು ತಿಳ್ಕೊಂಡಿದೀಯ. ನಡಿ ಹೋಗುವ. ಎಲ್ಲಿಗೆ? ಚಿಕ್ಕಣ್ಣ ಮನೆಗೆ. ಮಗ ಅವ್ನ್ ರೌಡಿ ಆಗ್ಲಿ ಡಾನ್ ಆಗ್ಲಿ ನಮ್ಗೇನು ನಡಿಲ್ಲ. ಊರ್ಗೊಟ್ಟಮ್ಮ. ಯಾವನೇ ಆಗ್ಲಿ ಏನೇ ಆಗ್ಲಿ ನಾನ್ ಇರ್ತೀನಿ ಅಂತಂದೆ. ನಾನ್ ಇರ್ತೀನಿ, ನನ್ ಪ್ರಾಣ ಇರ್ಬೇಕಲ್ಲ. ಪ್ರಾಣ ಮುಖ್ಯನೋ ನಾನ್ ಮುಖ್ಯನೋ? ನನಗ್ ಪ್ರಾಣನೇ ಮುಖ್ಯ. ನೀನು ಮುಖ್ಯ. ನಡಿಲ್ಲ. Baby, I don't need $1 house. Oh, what the fuck? ನೀವು ಮಾಡಿದ್ರಾ? ಅದು ಮಾಡೋದಲ್ಲ, ನೋಡೋದು. ನಾನು ಕೇಳಿದ್ದು ಬ್ರೇಕ್ಫಾಸ್ಟ್. ಹಾಯ್ ಬ್ಯೂಟಿ, ವಾಟ್ಸ್ ಯುವರ್ ನೇಮ್? ಮಯೂರಿ. ನಿಮ್ಗೆ ಕಂಡೋರಿ. ಈ ಡ್ರೈವರ್ದು ಏನು ಹೆಸರು? ನಾನು ಡ್ರೈವರ್ ಅಲ್ಲ, ಓನರ್. ಏ ಡ್ರೈವರ್ ಕಾಮಿಡಿ ಮಾಡ್ಬಿಟ್ಟ. ಡ್ರೈವರ್ ಕಾಮಿಡಿ ಮಾಡ್ಬಿಟ್ಟ. ಇವರೇ ಕಾರ್ ಓನರ್. ಇಸ್ ಇಟ್? ಎಸ್. Hey, your name is what? ಕ್ರಿಶ್. Ush, Krish, ush. Mosquitoes. Hey, I will see somewhere, anywhere. I don't know, hardware, underwear. Are you Tibetan? No. It's okay. Why screaming? ಮತ್ತೆ ತಿಕ್ಕಲ್ ತರ ಮಾತಾಡಿದ್ರೆ ಇನ್ನೇನು ಅನ್ಬೇಕು? ಹಲೋ, ತಿಕ್ಕಲ್ ತರ ಆಡಿ ಬಿಗ್ ಬಾಸ್ ಅಲ್ಲಿ ವಿನ್ನರೇ ಆಗಿಲ್ವಾ? ನಾನು ಇದನ್ನೇ ಯಾವ್ದಾದ್ರು ಚಾನೆಲ್ ಮುಂದೆ ಮಾಡಿದಿದ್ರೆ ಅವರು TRPಗೋಸ್ಕರ ನಾನು ಕೇಳಿದಷ್ಟು MRP ಕೊಟ್ಟು ನನ್ನನ್ನು ಬುಕ್ ಮಾಡ್ಕೊಂಡಿರೋರು. ಏನೋ? ಹೌದು ಸ್ವಾಮಿ. ಆರ್ ಯು ಟಿಬೆಟಿಯನ್? ಇನ್ನೊಂದ್ಸಲ ಕಿರ್ಚಿದ್ರೆ ತೊಡೆ ಕಚ್ಚಿಬಿಡ್ತೀನಿ. ಲೈ ಮೆಂಟ್ಲೋ, ನಿನಗೇನು ಕಾಮನ್ ಸೆನ್ಸ್ ಇಲ್ವನ? ಲೈ ಕಾಮನ್ ಸೆನ್ಸ್ ಸ್ವಲ್ಪ ಕಡಿಮೆನೆ, ಆದ್ರೆ ಕಾಮಿಡಿ ಸೆನ್ಸ್ ಜಾಸ್ತಿ ಇದೆ ಅಂತ ಹೊರಗಡೆ ಟಾಕ್ ಇದೆ. ಈಗ ನಿನ್ ಕಾಮನ್ ಸೆನ್ಸ್ ಚೆಕ್ ಮಾಡ್ತೀನಿ. ಈ ಕಾರ್ಗೆ ಎಷ್ಟು ಗೇರ್ ಇದೆ? 5 ಗೇರ್. ಮತ್ತಿಲ್ಲಿ ಒಂದೇ ಇದೆ.
ರಿಯಾಕ್ಷನ್. ಆರ್ ಯು ಟಿಬೆಟಿಯನ್? ಹೌದು. ಏನೀಗ? ಮತ್ ನೋಡಕ್ ಹಂಗ್ ಕಾಣೋದೇ ಇಲ್ಲ. ಓಕೆ ಕಮಾನ್ ಸ್ಪೀಡ್ ಅಪ್. ಇಲ್ಲಿ ಏನ್ ನಡೀತಿದೆ? ಗಾಡಿಯಲ್ಲಿ ಹುಡುಗಿನೂ ಇದ್ದಾಳ? ಲೇ ಕಳ್ಳ ನಾಯಿ, ಯಾರ್ದು ಗೊತ್ತಾಗದಂಗೆಲ್ಲ ಯಾಕೆ ಹಿಂಗೆ ಆಡುತ್ತೀಯ? ಸ್ವಲ್ಪ ಸುಮ್ನೆ ಇರುತ್ತೀಯ? ಯಾಕೆ ತಲೆ ತಿನ್ನುತ್ತೀಯ? ಮುಚ್ಕೊಂಡಿರುತ್ತೀಯ, ಸುಮ್ನೆ ಮುಚ್ಕೊಂಡಿರುತ್ತೀಯ. ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಇರಿಟೇಟಿಂಗ್ ಫೆಲೋಸ್. ಸಾರಿ ಸರ್. ಇವ್ರ ಟಾರ್ಚರೇ ತಡೆಯೋಕ್ಕಾಗ್ತಿಲ್ಲ, ಇನ್ನು ಇವನು ಬೇರೆ. ತಪ್ಪು ನಿಮ್ದಲ್ಲ ಕಣ್ರ, ನಮ್ಮ ಬ್ರಹ್ಮ ಅಂಕಲ್. ಅವ್ರಿಗೆ ಬರ್ತಾ ಬರ್ತಾ ಕ್ರಿಯೇಟಿವಿಟಿನೂ ಇಲ್ಲ, ಕ್ಲಾರಿಟಿನೂ ಇಲ್ಲ. ಹೋಗಿ ಹೋಗಿ ಇಂಥ ವೇಸ್ಟ್ ಬಾಡಿಗಳನ್ನೆಲ್ಲ ಭೂಮಿ ಮೇಲೆ ಬಿಡ್ತಾವ್ರೆ. ಓ ಬರೀ ಕನ್ಫ್ಯೂಷನ್. ಅವ್ನು ಯಾಕೆ ನಮ್ಮ ಹಿಂದೆ ಬಿದ್ದಿದ್ದಾನೆ? ಅವ್ನಿಗೇನ್ ಬೇಕು? ಅವ್ನು ಯಾರು? ಅವ್ನು ಯಾರು ಅಂತ ನನಗೆ ಗೊತ್ತು. ಸರಿಯಾಗಿ ರಾಕ್ಷಸಿ ರಾಕ್ಷಸಿ ಕನ್ಫರ್ಮ್ ಕನ್ಫರ್ಮ್ ಅವನೇ. ನಿನ್ನಿಂದ ನಾವೆಲ್ಲರೂ ಸಾಯ್ಬೇಕಾ? ಪಾಪ ಇಷ್ಟು ತನಕ ಈ ಡಿಜೆದ ತಪ್ಪು ಅಂತ ತಿಳ್ಕೊಂಡಿದ್ದೆ. ಒಳ್ಳೆ ಹುಡುಗ ಅವನು, ಒಳ್ಳೆ ಹುಡುಗ ಅವನು. ಯು ಆರ್ ರೈಟ್. ಆಲ್ವೇಸ್ ಈ ಹುಡುಗಿರ್ ಬ್ಯಾಡ್, ಹುಡುಗರು ಗುಡ್. ಇಂಥವ್ರಿಂದ ಹುಡುಗರ ಲೈಫ್ ಹಾಳಾಗೋಗಿದೆ. ಏನಾರು ಮಾತಾಡು. ಅವನ್ನ ಬರೀ ಫ್ರೆಂಡ್ ಅನ್ಕೊಂಡಿದ್ದೆ. ಬರೀ ಫ್ರೆಂಡು ಅನ್ಕೊಂಡ್ರೆ ಪೆನ್ ಇಸ್ಕೋ, ಕ್ಯಾಂಟೀನಲ್ಲಿ ಕಾಫಿ ಕೊಡಿ, ಫ್ರೀ ಆಗಿ ಅಡ್ವೈಸ್ ತಗೋ. ಅದ್ ಬಿಟ್ಬಿಟ್ಟು ಬಿಟ್ಟಿ ಸಿಕ್ಕದ ಅಂತ ATM ಮಿಷಿನ್ ತರ ಯೂಸ್ ಮಾಡ್ಕೊಂಡ್ರೆ ನಮ್ಮ ಹುಡುಗರ ಆಟ ಸುಮ್ನೆ ಇರುತ್ತಾ? ಆಡ್ ಸುಮ್ನೆ ಇದ್ರು ಮಿಕ್ಕಿದ್ ಪಾಡ್ ಸುಮ್ನೆ ಇರುತ್ತಾ? ವ್ಯಾಲೆಂಟೈನ್ಸ್ ಡೇಗೆ ಹುಡುಗನ ಹತ್ರ ರೋಸ್ ತಗೋತೀರಾ, ರಾಖಿ ಹಬ್ಬಕ್ಕೆ ಅದೇ ಹುಡುಗನ ರಾಖಿ ಕಟ್ಬಿಟ್ಟು ಅದೇ ರೋಸ್ನ ಅವ್ನ ಕಿವಿಗೆ ಇಡ್ತೀರಾ. ಫೋನ್ ಮಾಡು, ಆ ವರ್ದನ್ ಫೋನ್ ಮಾಡು. ಎತ್ತು ಫೋನ್ ತುತ್ಬಿಡ್ತೀನಿ. ಫಸ್ಟ್ ಸಾರಿ ಕೇಳು ಕೇಳು. ಏನಾಯ್ತು? ಎತ್ತುತ್ತಾ ಇಲ್ಲ. ಎಲ್ಲೆತ್ತಾನೆ ನಿನ್ ಜೊತೆ ಸೇರ್ಸಿ ನಮ್ಮನ್ನು ಎತ್ತಬೇಕು ಅಂತ ಫಿಕ್ಸ್ ಆಗಿದ್ದಾನಲ್ಲ. ಹೋಗಿ ಹೋಗಿ ನಿನ್ನ ನಂಬ್ಕೊಂಡ್ ಬಂದಲ್ಲ. ನಿನ್ನಲ್ಲ ಹುಡುಗಿರ್ನೇ ನಮ್ಮ. ಸಾಕು ಸುಮ್ನೆ ರಯ್ಯ, ನಾನು ಅವಾಗಿನ ನೋಡ್ತಾನೆ ಇದ್ದೀನಿ. ನೀನ್ ಹೆಂಗ್ ನೋಡ್ತೀಯ? ಕೇಳಿಸ್ಕೊಂತ ಇದ್ದೀನಿ. ಏನೋ ಒಬ್ಳೆ ಹುಡುಗಿ ಸಿಕ್ಬಿಟ್ಟವಳೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಾ? ಆ ಹುಡುಗಿ ಏನೋ ತಪ್ಪು ಮಾಡವಳೆ, ಏನೋ ವಾಯ್ಸ್ ಹುಡುಗಿನಪ್ಪ ಸ್ವಲ್ಪ ಆಟ ಆಡವಳೆ ಅಷ್ಟೇ. ಯಾಕಪ್ಪ ಚಿಕ್ಕ ವಯಸ್ಸಲ್ಲಿ ಹುಡುಗರ ಜೊತೆ ಸೇರ್ಕೊಂಡು ಕಣ್ಣ ಮುಚ್ಚೆ ಕಾಡೆ ಗೋಡಾಡಿಲ್ವಾ? ಸ್ಕೂಲಲ್ಲಿ ಹುಡುಗರ ಜೊತೆ ಸ್ಕಿಪ್ಪಿಂಗ್ ಆಡಿಲ್ವಾ? ಫ್ರಾಕ್ ಹಾಕೊಂಡು ಕುಂಟೆ ಬಿಲ್ಲೆ ಆಡಿಲ್ವನೋ? ಕುಂಟೆ ಬಿಲ್ಲೆ ಆತರ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹುಡುಗರ ಜೊತೆ ಸೇರ್ಕೊಂಡು ಕುಂಟೆ ಬಿಲ್ಲೆನ 8 ಮನೆ ಬರ್ಕೊಂಡು ಆಟ ಆಡಿದ್ಲು. ದೊಡ್ಡವಳಾದ್ಮೇಲೆ ಲೆಕ್ಕ ಹಿಡ್ದಿರೋಷ್ಟು ಮನೇಲಿ ಆಟ ಆಡ್ತಾವಳ ಅಷ್ಟೇ. ಅದೇ ಕಂಡ್ರೋ ಥ್ರಿಲ್ ಲೈಫ್ ಅಲ್ಲಿ. ಅದಕ್ಕೋಸ್ಕರ ಅವನ ಬಾಯಿ ಬಂದಂಗೆ ಬೈದ್ ಬಿಡ್ತೀರಾ? ಯು ಸ್ಟುಪಿಡ್ ಫೆಲೋ, ಫುಲ್ ಆಫ್ ಫೈನಾನ್ಸ್, ಯು ಸ್ಟ್ರೀಟ್ ಡಾಗ್ ಸ್ಟುಪಿಡ್ ಫೆಲೋ ಹಂಗಂತ ನೀನ್ ಬೈದ್ ಬಿಡ್ತೀನೋ? ಬೈದೆ ಇವಳಿಂದ ನಾವಿಬ್ಬರು ಸಾಯ್ಬೇಕಾ? ಹಲೋ, ಯು ಡೈ, ಯು ಡೈ, ಯು ಡೈ, ವೈ ಐ ಡೈ, ಐ ಬೈ. ಇವಾಗ ಮಳ್ಳಿ ಹೌ ಮೆನಿ ಲೆಗ್ಸ್ ಟು ಕಾರ್ಟ್ ಅಂದ್ರೆ ಮಳ್ಳಿ ಟೆಲ್ಲಿಂಗ್ 3+1. ಗೆಟ್ ಔಟ್, ಐ ಗೆಟ್ ಔಟ್. ನೀನೇನು ಯೋಚನೆ ಮಾಡ್ಬೇಡಮ್ಮ. ಅವನು ಹೋದ್ರೆ ಇನ್ನು ಇವನು ಬೇಕಾದ್ರೂ ಹೋಗ್ಲಿ. ಐ ಟೇಕ್ ಕೇರ್ ಆಫ್ ಯು. ನಾನು ನಿನ್ನ ಮನೆಗೆ ತಲುಪಿಸೋ ಜವಾಬ್ದಾರಿ ನಂದು. ನೀನ್ ಮನೆ ಸೇರ್ಕೊಳ್ಳೋದೇ ಕಷ್ಟ ಅಂತದಲ್ಲ ಅವಳನ್ನ ಸೇರಿಸ್ತೀಯಾ? ಇವಾಗೇನ ನೀನು ಹೋಗ್ತೇನ? ವಾಗ ಪಾಪ ಹುಡುಗಿ. ಏನ್ ಪಾಪ? ಇವಾಗ ನಿನ್ ಕಣ್ಣಿದ್ರೆ ಇವ್ರುಗಳ ಆಟ ನೋಡ್ಬಿಟ್ಟು ಇವಾಗ ಕಣ್ಣು ಹೋಗಿರೋದು. ಅಯ್ಯಯ್ಯೋ, ಆ ಥ್ರಿಲ್ಲಿಂಗ್ ನನಗಿಲ್ಲಮ್ಮ. ಕಣ್ಣು ಕಾಣಲ್ಲ, ನೋಡಕ್ಕಾಗಲ್ಲ. ಮುಟ್ಟಿ ಬೇಕಾದ್ರೆ ಮಜಾ ತಗೋಬಹುದು. ನೀನೇನ್ ದೊಡ್ಡ ಬಾಡಿ ಬಿಲ್ಡ್ರೇನೋ, ಕುಯ್ದಾಕ್ಬಿಡ್ತೀನಿ. ಏನೋ ಗುರಾಯಿಸ್ತಾ ಇದೀಯಾ? ಮೈಕೆಟ್ ಮೇಲ್ ಕಟ್ಸಿದ್ದು ಅಂತ. ಸುಮ್ನೆ ಮೈಕೆಟ್ ಮೇಲ್ ಕಟ್ಸಕ್ಕೆ ನಂಗೆ ತಿಟ್ಟೇನಿಲ್ಲ. ಯಾರಾದ್ರೂ ಸತ್ತೋಗವ್ರೆ ಅಂತ ಅನೌನ್ಸ್ ಮಾಡ್ಕೊಂಡು ಹೋಗೋಣಪ್ಪ. ಬ್ಯೂಟಿಫುಲ್ ಐಡಿಯಾ ಇಡ್ತಾವ. ಆದ್ರೆ ಯಾರು ಸತ್ತೋಗ್ರೆ ಅಂತ ತೋರಿಸ್ಬಿಡೋದು. ಅವನಲ್ಲೋ ನಮ್ಮ ಪಂಚಾಯತಿ ಪರಮೇಶಿ. ಅಲ್ಲ ಎಡಪ್ಪಲ್ಲ, ಯಾಕಂದ್ರೆ ಜನ ಹಿಡಿರೋ ಕೈ ಹೇಳ. ಅಯ್ಯೋ ಹಾಡು ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತೀರಿ ಈಗ. ಮಹಿಳೆಯರೇ ಮತ್ತು ಹೆಂಗಸರೇ, ಹುಡುಗಿಯರೇ, ಗಂಡಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಗಂಡಸರು ಬನ್ನಿ. ಇದು ಪಂಚಾಯತಿ ಪರಮೇಶಿ ಅವರ ಸಾವಿನ ಪ್ರಚಾರ. ಮರೆಯದಿರಿ, ಮರೆತು ನಿರಾಸರಾಗದಿರಿ. ಚಿಕ್ಕ ಸಿರಿಗೆರಲ್ಲಿ ಹುಟ್ಟಿ ದೊಡ್ಡ ಸಿಕ್ಕರಲ್ಲಿ ಮದುವೆ ಮಾಡ್ಕೊಂಡಿರೋ ಪಂಚಾಯತಿ ಪರಮೇಶಿ ಅವರು ಇವತ್ತು ವೀರ ಮರಣವನ್ನು ಹೊಂದಿದ್ದಾರೆ. ನಾವು ಮನ್ಮನತೆ
ಬಗ್ಗೆ ಬಂದು ಹೇಳಕ್ಕಾಯ್ತಿಲ್ಲ. ಅವೆಲ್ಲವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ವಿನಂತಿ. ಮಹಿಳೆಯರೇ ಮತ್ತು ಮಹಿಳೆಯರೇ, ಇದು ತುಂಬಾ ದುಃಖದ ಸುದ್ದಿ. ದೊಡ್ಡ ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ಯಾಕ್ಲಾ ನನ್ನ ನಾಡ್ನ ಗಾಡಿ ಓಡಿಸ್ಕೊಂಡೆ ಕೇಳ್ಕೊಳಕ್ ಆಯ್ಕಿಲ್ವಾ? ನಿಲ್ಸ್ಕೊಂಡೆ ಕೇಳ್ಬೇಕಾ? ನಿನಗೆ ಕೇಳಿಸ್ತಾ ಇಲ್ವಾ? ಏನ್ಲಾ ಅದು? ನೀನು ಸತ್ತೋಗ್ಬಿಟ್ಟೆ ಅಂತ ಮೈಕಲ್ ಅನೌನ್ಸ್ ಮಾಡ್ಕೊಂಡ್ ಬರ್ತಾರಣ. ಏನ್ ಹೇಳ್ತಿದ್ದಿಲ್ಲ? ನೀನೊಂದ್ಸಲ ಕೇಳಿ ನೋಡು. ಆತ್ಮಕ್ಕೆ ಶಾಂತಿ ಪಂಚಾಯತ್ ಪರಮೇಶ್ವರ ಸಾವಿನ ಪ್ರಚಾರ. ಪಂಚಾಯತ್ ಪರಮೇಶ್ವರ ಸತ್ತೋಗ್ಬಿಟ್ಟವನೆ. ಲೈ, ನಾನು ಸೈಲೆಂಟ್ ಆಗಿದ್ರೆ ನಾನು ಸತ್ತೋದೆ ಅಂತ ಹಾರನೂ ಹಾಕ್ಬಿಡ್ತೀರ ಕಣ್ರ. ಅಯ್ಯೋ ನನ್ನ ಮಕ್ಕಳ, ಇದುವರೆಗೂ ಏನೇನು ಹಿಂಸೆ ಕೊಟ್ಟಿದ್ದೀರ ನನಗೆ. ಇನ್ಮೇಲೆ ನಿಮ್ಮೂರು ಪಾಸ್ಲಗೆ ಕಾಲಿಡಲ್ಲ ಕಣ್ರು ನನ್ನ. ನೋಡ್ರಲ್ಲ, ಹೆಂಗೆ ಮಾರಿದ್ರು 500 ರೂಪಾಯಿ ಗ್ಯಾರಂಟಿ ಸಿಗ್ತದೆ. ಆ ಹುಡುಗರು ಬ್ಯಾಟ್ ಕೇಳ್ತಿದ್ರು ಅಂದಲ್ಲ, ಕೊಡಿಸ್ಬಿಡು, ಮಿಕ್ಕಿದ್ ಕ್ವಾರ್ಟರ್ ಆಯ್ತದೆ. ಬ್ಯಾಟ್ ಕಟ್ ಮಾಡಿದ್ರೆ ಕ್ವಾರ್ಟರ್ ಮೇಲೆ ಕ್ವಾರ್ಟರ್. ನಮಗೋಸ್ಕರ ಇರೋ ಹುಡುಗರ್ನ ಯಾವತ್ತು ಬೆಳೆಸ್ಬೇಕಣಲ್ಲಿ. ಬಾರಿಕಿದ್ ಗುಡಿ ಹಾಕ್ಬಿಟ್ಟಿದಿ ಅಂತ ಇನ್ನೊಂದೆರಡು ಕಿತ್ತಾಕಿದ್ರೆ ನಾವ್ ಹಿಂದೆ ಬಂದು ಎತ್ಕೊಂತಿರ್ಲಿಲ್ವಾ? ಸರಿ, ಬೆಳಿಗ್ಗೆ ಕಿತ್ ಗುಡ್ಡೆ ಹಾಕಿರ್ತೀನಿ, ಬಂದು ಎತ್ಕೊಂಡು ಹೋಗ್ಬಿಡ. ಅಯ್ಯೋ 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 ಅಯ್ಯೋ, ನಿಮ್ಗೇನ್ರಲ್ಲ ಬಂತು ಕೇಳಗಾಲಲ್ಲಿ? ನಿಮ್ಮ ಸೊಸೈಟಿಗೆ ಹೋಗೋ ಗೊಬ್ಬರನ ಕದ್ಕ ಹೋಯ್ತೀರೇನ್ರಲ್ಲ? ನಿಮಗೈತೆ ಮಾರಿ ಹಬ್ಬ. ಪಂಚಾಯತಿ ಆಫೀಸ್ಗೆ ಹೋಗಿ ಊರ್ ಜನನೆಲ್ಲ ಸೇರಿಸಿ ನಿಮಗೆ ಚೀ ತೂ ಅನ್ನಂಗ್ ಮಾಡ್ಲಿಲ್ಲ. ನನ್ನ ಹೆಸರು ಪರ್ಮಿಷನ್ ಎಲ್ಲ ಹಾಕೊಂಡ್ರಲ್ಲ. ಹೇಳ್ರಲ್ಲ ಊರ್ಲ ತಡಿರಲ್ಲ. ಮಾವನೂ ಇಲ್ಲ ಭಾವನೂ ಇಲ್ಲ, ಬಿಡ್ರಲ್ಲ. ಏನಾಗ್ಬಿಡೈತೆ ಅಂತ ಹಿಂಗ್ ಆಡ್ತಾ ಇದೀಯ ಮಾವು? ನಾವೇನ್ ಚಿನ್ನನ ಕದ್ದಿದೀವಿ, ಒಂದ್ ಮೂಟ ಗೊಬ್ಬರಪ್ಪ. ನಿಂದೇನು ಹೋಯ್ತಿತ್ತು? ಅವತ್ ನನ್ ಮಕ್ಕಳ ಮಾಡಬಾರ್ದು ಕಿತಾಪತಿ ಮಾಡಿ ಊರ್ ಜನದ ಎದುರುಗಡೆ ನನ್ ಮಾನ ಮರ್ಯಾದೆ ಹರಾಜ್ ಮಾಡಿದ್ರಲ್ಲ, ಅದೇ ಊರ್ ಜನದ ಎದುರಿಗೆ ನಿಮ್ ಮರ್ಯಾದೆ ತೆಗಿಲಿಲ್ಲ. ನನ್ನ ಹೆಸರು ಪರ್ಮಿಷನ್ ಎಲ್ಲ ಹಾಕಲ್ಲ. ಏನಿಲ್ಲ ಅದು ಕಾಸು ಲಂಚ. ಅಯ್ಯೋ, ನನಗೆ ಪರಮೇಶಿಗೆ ಲಂಚ. ಪರಮೇಶಿ ಅಂದ್ರೆ ಪಂಚಾಯತಿ, ಪಂಚಾಯತಿ ಅಂದ್ರೆ ಪರಮೇಶಿ, ಪಂಚಾಯತಿ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ನ್ಯಾಯಕ್ಕಲ್ಲ. ಅಯ್ಯೋ ಗೊತ್ತು, ಇಟ್ಕೋ ಮಾವ ನೀನು. ತೆಗಿಲಕ್ಕ ನನಗೆ ಕಾಸು ಏನ್ಲ ಈಗ? ಏನ್ಲಾ? ಯಾರಿಗೋ ಕರಿತಾವ್ ನೋಡ್ಲಾ? ನಿಂಗೆ ಕಣ್ಲ ಪರಮೇಶಿ? ನನಗೆ ಏನ್ಲಾ? ಯಾಕೆ ರಾಜ? ಏನ್ಲ ನಿನ್ಗೂ ನಿನ್ನ ಹೆಂಡತಿಗೂ ಜಗಳ ಅಂತೆ? ನಾನು ನನ್ನ ಹೆಂಡತಿ ಬೊಂಬಾಟಗೆ ಇದೀವಿ, ನಮ್ಗೆ ಯಾಕೆ ಜಗಳ? ಯೋ ಪಂಚಾಯತಿ ಗಂಡ ಹೆಂಡ್ರು ಅಂದ್ಮೇಲೆ ಜಗಳ ಬರ ಸಹಜ. ಉಣ್ಮನಿ ಕಳುವಾಗ ಮಾತಲ್ಲೇ ಸರಿಪಡಿಸ್ಕೋಬೇಕಲ್ವಾ? ಸಂದಾಕಿರುವಾಗ ಮಾತಾಡೋದು ಎಂತ್ರಲ್ಲ ಐತೆ, ಸುಮ್ಕಿರ್ರ. ಓ ಅಯ್ಯೋ, ನಮ್ ಪರಮೇಶಿ ಬಿಸಾಕ್ ಕುಡ್ದ್ಬಿಟ್ಟ. ಯಾವಾಗ? ಯಾವ ಪರಮೇಶಿ? ನೀನೇ ಕಲ? ನಾನ್ ಯಾವಾಗ ಕುಡ್ದೆ? ಸಿಂಗ್ಳಿಕ ಏನಂತಮ್ಮ? ಈಗ ನೀನೇನ್ ಮಾಡ್ತೀಯ ಅಂದ್ರೆ ಸೀದಾ ಊರೊಳಿಕ್ ಹೋಗಿ ಒಂದ್ 4 ಜನನ್ ಸೇರ್ಸಿ ನಮ್ ಪರಮೇಶಿ ಪಾಲಿಡಾಲ್ ಕುಡ್ದ್ಬಿಟ್ಟ, ನಮ್ ಪರಮೇಶಿ ವಿಸಾ ಕುಡ್ದ್ಬಿಟ್ಟ ಅಂತ ಡಂಗೂರ ಹೊಡೆದು ಈ ಬಾಡಿನೇ ತಕೊಂಡ್ ಹೋಗಕ್ ಒಂದ್ ಗಾಡಿ ಎತ್ಕೊಂಡು ಹಂಗ ಅಂತಮ್ಮ. ಪರಮೇಶಿ ಪಾಲಿಡಾಲ್ ಕುಡ್ದ್ಬಿಟ್ಟ, ಪರಮೇಶಿ ಪಾಲಿಡಾಲ್ ಕುಡ್ದ್ಬಿಟ್ಟ. ಹೋಯ್ತಾ ಇದ್ಯಾ? ವಿಷಯ ಗೊತ್ತಿಲ್ವಾ? ಪಂಚಾಯತಿ ಪರಮೇಶಿ ಪಾಲಿಡಾಲ್ ಕುಡ್ದ್ಬಿಟ್ಟ. ಕೇಳಿಸ್ತಾ ಇಲ್ಲ? ಪಂಚಾಯತಿ ಪರಮೇಶಿ ಪಾಲಿಡಾಲ್ ಕುಡ್ದ್ಬಿಟ್ಟ. ಮುನಿಯಾ, ವಿಷಯ ಗೊತ್ತಾ? ನಮ್ ಪರಮೇಶಿ ಅವನಲ್ಲ? ಯಾವ ಪರಮೇಶಿ? ನಮ್ ಪಂಚಾಯತಿ ಮೆಂಬರ್ ವಿಷ ಕುಡ್ದ್ಬಿಟ್ಟಂತೆ. ನನ್ನ ನೋಡ್ದ ಚೆನ್ನಾಗೇ ಇದ್ದ. ಇವತ್ತು ಚೆನ್ನಾಗೇ ಇದ್ದೀನಲ್ಲ. ಅದ್ಯಾರೋ ಗೊತ್ತಾಯ್ತದೆ ಪರಮೇಶಿ? ಲೋ ಮುನ್ರಾಜ, ವಿಷಯ ಗೊತ್ತಾಯ್ತಲ್ಲ, ಪರಮೇಶಿ ನೋಡಕ್ಕೆ ಆಸ್ಪತ್ರೆ ಹೋಯ್ತಾ ಇದೀನಿ. ಹೋಗು. ನೀನ್ ಬಾಚಿನ ಇಲ್ಲಿ ವಯಸ್ಸಿಗೆ ತಕ್ಕಂಗೆ ಇರೋದ್ ಬಿಟ್ಬಿಟ್ಟು ವಯಸ್ಸು ಹುಡುಗರು ತಂಟೆಗೆ ಬಂದಿಯಾ? ಈಗ ಮಾಡ್ತೀನಿ ತಡಿ. ಏನು ಅಂತಮ್ಮ ಮೇಲ್ಮೇಲೆ ಉಯ್ತಾ ಇದೆಯಾ? ಉಸಿ ಬಾಯಿಲ್ ಉಯ್ಯಿ. ಏನು ಒಳ್ಳೆ ಎಳೆ ಮಕ್ಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತಿದ್ರಲ್ಲ, ಬಿಟ್ಬಿಡ್ರಲ್ಲ. ಎಂಡ್ರ ಮಕ್ಳಿದಾರೆ, ಬಿಟ್ಬಿಡ್ರಲ್ಲ. ಎಂಡ್ರ ಮಕ್ಳು ಈಗ ನೆನಪಿಗೆ ಬಂದ್ರ? ಅಲೋ, ಎಕ್ಸ್ಕ್ಯೂಸ್ ಮೀ. ಏನು? ಇಲ್ಲಿ ನರ್ಸ್ ಜಯಲಕ್ಷ್ಮಿ ಅಂತಿದ್ದಲ್ಲಿ ಎಲ್ಲೋದ್ಲು? ಅವಳು ಕೆಲಸ ಬಿಟ್ಟು ನಿಂತು ಹೋದ್ಲು. ವಾ, ನಿಂದೆ ಅವರು? ಎರ್ನಾಕುಲಂ. ವಾ, ನಮ್ಮ ಎರ್ನಾಕುಲಂ. ಫೋನ್ ನಂಬರ್ ಇದ್ರೆ ಕೊಡು. ಅಯ್ಯಯ್ಯೋ, ನನ್ ಗಂಡ ಎಲ್ಲ ತೋರಿಸ್ರಪ್ಪ. ಒಳಗವನತ್ತೆ, ಅಳ್ಬೇಡತ್ತೆ. ಮುನೇಶ್ವರ ಸ್ವಾಮಿನೇ ನನ್ ಗಂಡನ ನಿನ್ ಕಣ್ಣಗ್ ಬೀಳ್ಸವನಪ್ಪ. ನಿನ್ ತಾಳಿ ಕಾಪಾಡೋದ್ ನನ್ ಕರ್ತವ್ಯ ಅತ್ತೆ.
ನೀನಿಲ್ಲ ನೀನೆ ನನ್ನ ಗಂಡ ಕೊಟ್ಟ ಕಂಡ್ಬಿಡ್ತಿದ್ನಪ್ಪ. ನೀನ್ ಅಳ್ಬೇಡತ್ತೆ, ನಿನ್ ಹತ್ರ ನನ್ ಕರಳೆಲ್ಲ ಚುರುಕಂತದೆ. ದುಡ್ಡಂದಿಲ್ಲ ಅತ್ತೆ, ಇಲ್ಲಾಂದಿರ್ ಏನ್ ಬೇಕಾದ್ರೆ ಮಾಡ್ಬೋದಿತ್ತು. ಎಷ್ಟಾದ್ರೂ ಖರ್ಚಾಗ್ಲಪ್ಪ, ನನ್ ಗಂಡ ನೋಡಿಸ್ರಪ್ಪ. ಎಷ್ಟಾದ್ರೂ ಖರ್ಚಾಗ್ಲಪ್ಪ, ನನ್ ಗಂಡ ನೋಡಿಸ್ರಪ್ಪ. ಎಷ್ಟಾರು ಖರ್ಚಾಲಿ ಅಂತ ಬಾಯಿ ಮಾತು ಕೇಳ್ತೀಯ ಹೊರತು ಏನು ವಿಚಾರ ಇಲ್ಲ. ನನ್ ಗಂಡಂಗಿಂತ ದುಡ್ಡ ಅಪ್ಪ ಮುಖ್ಯ. ಗೋಲ್ಕೋಸ್ಗೆ ತಗೋಪ್ಪ. ಕೊಡ್ಲಾ ಅಂತೀನಿ. ನೀನ್ ನೋಡಿದ್ರೆ ನನ್ ಕರಳು ಚುರುಕಂತಿದೆ ಕಣತ್ತೆ. ನೀನು ಎಷ್ಟಾದ್ರೂ ಖರ್ಚಲ್ಲಿ ನನ್ ಗಂಡನ್ ಕಾಪಾಡ್ಬೇಕು ಅಂತ ನೀನು, ಅವನು ನಿನ್ ನಡತೆ ಮೇಲೆ ಸಂದೇಹ ಪಟ್ಟು ಪಾಲಿಡಲ್ ಕುಡ್ದವನೆ. ಇದು ಒಂದ್ ಸಂಸಾರವ? ನನ್ ನಡತೆ ಮೇಲೆ ಸಂಶಯ ಪಟ್ಟವನ ಅವನು, ಎಲ್ಲವನವನು. ಜಾಗ ಬಿಡ್ರೆ, ನನ್ನ ನಡತೆಲ್ಲ ಸಂದೇಹ ಪಟ್ಟೆ. ನಿನ್ ಬಾಯಿ ಮಣ್ಣಾಗ ಅವ್ವ ಚಾಮುಂಡಿ, ನನ್ನ ನಡತೆ ಸಂದೇಹ ಪಟ್ಟವನ ಸುಮ್ಮನ್ ಬಿಟ್ಟಿದ್ಯಲ್ಲವ್ವ. ಇವ್ನ ನಾಲ್ಗೆ ಸೇದೋಗ್ಬಾರ್ದ, ಇವ್ನ ಬಾಯಿ ಹುಳ ಬೀಳ್ಬಾರ್ದ, ಇವ್ನ ಕಣ್ಣಿಗೆ ಹೋಗ್ಬಾರ್ದ. ಇವ್ನ ಸಾಯ್ಲಿ, ನೀ ಸತ್ರೋಳಲ್ಲ ಕಣೋ, ನೀ ಸತ್ರೋಳಲ್ಲ. ಚಿಂದಂತ ಅತ್ತೆ ಮೇಲೆ ಸಂದೇಹ ಪಟ್ಬಿಟ್ಟಲ್ಲ ಮಾವ. ಪಾಲಿಡರ್ ಕುಡ್ದ್ಬಿಟ್ಟು ಹೆಂಗ್ ಮಲ್ಗವ್ರೆ. ಸ್ವಲ್ಪ ಮಕ್ಕು ಪ್ರೆಸಿಡೆಂಟ್ ಬಾಬಾ ನೋಡ್ದ ನಿಮ್ ಮಳೆ ಏನ್ ಮಾಡ್ಕೊಂಡ್ಬಿಟ್ಟವ್ನೆ. 2 ಹೆಣ್ಮಕ್ಳು ಊಟೋಸ್ಬಿಟ್ಟು ಲೇಡಿ ರಾಸ್ಕಲ್ ಪಾಲಿಡಾಲ್ ಕುಡಿತ್ಯಾ? ಪಾಲಿಡಾಲ? ಅಯ್ಯ ನಿನ್ ಮಕ್ಕೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ ನಿಂಗೆ? ಅಯ್ಯ ನಿನ್ನ ಈ ಕತ್ರಿನ ಕೈಫಿಗೆ ಮಾಡಕ್ ಕೆಲಸ ಇಲ್ಲ, ಅಡುಗೆ ಮಾಡಕ್ಕೂ ಬಿಡದೆ ನನಗೆ ಫೋನ್ ಮಾಡ್ತಾಳಪ್ಪ. ಹಲೋ ತಾಕುಟ್ರ ಡಾಕ್ಟರ್ ಬೇಕಾ? ನಿಮ್ದು ನಂಗೆ ಕೈಯಲ್ಲಿ ಹಿಡ್ಕೊಂಡಿರಿ, ಕೆಳಗಡೆ ಬಡಿ ಕರಿತೀನಿ. ಎಸ್, ಸ್ಪೀಕಿಂಗ್ ಟು ಡಾಕ್ಟರ್. ಸರ್ ನಾನ್ ಸಾ ಯಾರು ಸಾ? ಎಡಳಿ ಯಜಮಾನ್ ಯಾಳಕಿಗೌಡ ಸಾ. ಹೇಳಿ ಸಾ. ತೆಳ್ಳಗೆ ಒಳ್ಳೆ ಕಂಜಿ ಹೋದಂಗ್ ಹೋಯ್ತದ ಸಾ. ಮ್ಯಾಂಗೋ ಜ್ಯೂಸ್ ಅಳದಿ ಹಂಗೆ 3 ದಪ್ಪ ಹೋಯ್ತದ ಸಾ. ಹೌದಾ? ಒಳ್ಳೆ ಮಳ್ಳಿನ ಲಾರಿ ಹಂಗೆ ಎಲ್ಲ ಪಾಲ್ಟು ಸೌಂಡ್ ಮಾಡ್ತಾವೆ ಸಾ. ನೋಡಿ, ಈ ಸೌಂಡ್ ನ ರೆಕಾರ್ಡ್ ಮಾಡ್ಬಿಟ್ಟು ಸಾಧಕ್ ವಕೀಲರು ಕೊಟ್ಬಿಡಿ, ಯಾವ್ದಾರ ರೀಮೇಕ್ ಪಿಕ್ಚರ್ಗೆ RR ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ನಾವು ಮೆಡಿಕಲ್ ಅಲ್ಲಿ ಏನಂತೀವಿ ಗೊತ್ತಾ? ಬೆರಿ ಬೆರಿ ರೋಗ ತರ, ಇದು ಪಿರಿ ಪಿರಿ ರೋಗ ಅಂತ. ಈಗೇನ್ ಮಾಡೋದು ಸಾ? ಈಗ 1/4 kg ಈರುಳ್ಳಿ, 1/4 kg ಬೆಳ್ಳುಳ್ಳಿ, 1/4 kg ಹಸಿಮೆಣಸಿನ್ಕಾಯಿ, ಇದು 3 ರುಬ್ಬಿಟ್ಟು 4 ಉಂಡೆ ಮಾಡಿ ಅದನ್ನ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ತಗೊಂಡು ಮಲ್ಕೊಳ್ಳಿ. ಹೋಯ್ತದೆ ಅಂತೀರ ಸಾ? ತಗೊಂಡ್ ನೋಡು. ಬಾಯ್. ಆಮ್ ಆಲ್ಸೋ ಐ ನೋ ಮೆಡಿಕಲ್. ನಾನು ಕೊಟ್ಟರ ಔಷಧಿಗೆ ಪ್ರಾಣನೇ ಹೋಗ್ಬಿಡುತ್ತೆ. ಬಂದೆ. ಒಂದ್ ಕಾಫಿ. ಓಕೆ, ಕಾಪಿ ತಗೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಮೈಲ್ ಕೊಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳ್ದೆ, ಕಾಪಿ ತಗೊಳ್ಳಿ ಅಂತ. ಕಮ್ಮಂಗೆ ಗುಡ್ ಮಾರ್ನಿಂಗ್. ಟೆಲ್ ಮಿ ವಾಟ್ ಯು ವಾಂಟ್ ಈಟ್ ಬ್ರೇಕ್ಫಾಸ್ಟ್ ಯು ಮಾರ್ನಿಂಗ್? ಚಿಕನ್ ಅಂಡ್ ಕಬಾಬ್. ಓಕೆ. ನಿನ್ ಮೂತಿಗೆ ಇಂಗ್ಲಿಷ್ ಬೇರೆ ಕೇಳು. ಏಯ್, ಕನ್ನಡದಲ್ಲಿ ಮಾತಾಡಿದ್ರೆ ಕಮಂಗಿ ಅಂತ, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಇಡಿಯಟ್ ಅಂತ. ಏನ್ ಮೇಲೆ ಕೆಳಗೆ 2 ಒಲ್ಕ ನಿಂತ್ಕೊಳಕ್ಕಾಗತ್ತಾ? ದಿಸ್ ಇಸ್ ಬುಲ್ಶಿಟ್, ಯು ನೋ. ಸಾಕು ಬ್ಯಾಗ್ ತಗೊಂಬ. ಬಲೆ ಜೋಡಿ ನಿಂತ್ಕೊಳ್ರ. ಆದರ್ಶ ದಂಪತಿ. ನಿಮಗೆ ಹೇಳ್ತಾ ಇರೋದು ಸುಮ್ನಿರು, ಎಷ್ಟೇ ಆಗ್ಲಿ ಅಪ್ಪ ಅಮ್ಮ. ಮಗನೇ, ನಿನಗೆ ಆಕರ್ಷ್ ಅನ್ನೋ ಒಳ್ಳೆ ಹೆಸರಿಟ್ಟೆ, ಡಾಕ್ಟರ್ನು ಓದಿಸ್ತೆ. ಆದ್ರೂ ಯಾಕೋ ಈ ರೀತಿ ಪೇಷಂಟ್ ತರ ಇದ್ದೀಯಾ? ಎಲ್ಲದಕ್ಕೂ ಈ ನಿಂಬೆನೆ ಕಾರಣ. ಮೈಸೂರು ದಸರಾದಲ್ಲಿ ಗೊಣ್ಣೆ ಸೊರ್ಸ್ಕೊಂಡು ಅಳ್ತಾ ನಿಂತಿದ್ದ. ಕರ್ಕೊಂಡ್ ಬಂದಿದ್ದೆ ತಪ್ಪಾಯ್ತು. ಹಾ, ನೀನ್ ತಾನೆ ಕರ್ಕೊಂಡು ಬಂದಿದ್ದು ಬೇಡ ಅಂದ್ರು. ಕರ್ಕೊಂಡು ಬಂದು 22 ವರ್ಷ ಆಯ್ತು. ಈ ಕಪ್ಪೆ 1 ಇಂಚ್ ಕೂಡ ಬದಲಾಗಲಿಲ್ಲ. ಉಡ್ತಾನೆ ಆರಡಿ ಇದ್ನ. ಬರೀ ಹುಳಿ ಹಿಂಡೋದು ಇವನ ಕೆಲಸ. ಹುಳಿ ಮಾತ್ರ ಅಲ್ಲವೇ, ಇವನು ಸ್ವೀಟ್ ಮಾಡಿದ್ರು ಕೂಡ ಹುಳಿ ತರನೇ ಇರು. ನನ್ನ ಹೆಸರು ನಿಂಬೆನೆ ಇರ್ಬೋದು, ಆದ್ರೆ ಹುಳಿ ತರೋರು ನೀವಿಬ್ರು. ಇವನನ್ನ ಹೆತ್ತು ಒತ್ತು ಸಾಕಿ ಬೆಳೆಸೋರ್ಗಿಂತ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಗೊತ್ತಾ? ಇವನ್ಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಅಷ್ಟೇ ಯಾಕೆ, ರಾತ್ರಿ ವಿಸ್ಕಿಗೆ ಸೋಡಾ ಮಿಕ್ಸ್ ಮಾಡೋದು ನಾನೇ ಬೇಕು. ಸಾರಿ, ಫ್ಲೋನಲ್ಲಿ ನಿಜ ಹೇಳ್ಬಿಟ್ಟೆ. ಸುಮ್ನಿರಿ, ಹೋಗಿ ಫೋಟೋ ಫ್ರೇಮ್ ಅಲ್ಲಿ 100 ಕಾಲ ಸುಖವಾಗಿ ಬಾಳಿ. ನಮಸ್ಕಾರ ಕಣ್ಸಾ. ಓಹೋ, ಬಾರೋ ನಿಂಬೆ, ಹುಳಿ ನಿಂಬೆ, ಗಜ ನಿಂಬೆ. ಆಹಾ, ಭಾನುವಾರ ಬಂತು ಅಂದ್ರೆ ಪ್ರತ್ಯಕ್ಷ ಆಗ್ಬಿಡ್ತೀವಿ. ಇಷ್ಟು ಚೀಟಿ, ಖಾಲಿ ಬ್ಯಾಗು ಇದನ್ನೆಲ್ಲ ತುಂಬಿಸ್ಕೊತೀಯ, ಪೈಸೆ ಬಿಚ್ಚಲ್ಲ. ನೀನ್ ನೋಡ್ತಾ ಇದ್ರಂಗೆ ಹಿಂಡಿ ಬಿಡ್ಬೇಕು ಅನ್ಸುತ್ತೆ. ಕೆಡ್ಡೆ, ನಾನೇ 4 ಮನೆ ಕಬ್ಬ ಹಿಂಡಾಕಕ್ಕೆ. ಏನೋ ಕೊಣಗ್ತಾ ಇದೀಯಾ? ಅದು ವ್ಯಾಪಾರ ಎಲ್ಲ ಹೆಂಗಿದೆ ಅಂದೆ.
ಡಲ್ ಆಗಿರಂಗೈತೆ ಎಲ್ಲ ಹಂಗಂಗೆ ಕೂಂತವೆ. ಇದೇನ್ ಚಿಲ್ಲರೆ ಅಂಗಡಿ ವ್ಯಾಪಾರ ಏನು? ದೇಶ ವಿದೇಶಗಳಿಗೆ ರಫ್ತಾಗೋ ಮಾಲು. ನೋಡ ಇಲ್ಲಿ ಅರುಣ್ ರಸಂ ಪುಡಿ ಇದನ್ನ ಕುಡಿದ್ರೆ ಜನರ ಬಾಯಲ್ಲಿ ನೀರು ಇರುತ್ತೆ. ಅದು ಸಂಜೆನ ಟ್ಯಾಂಕ್ ಇಂಟರ್ನ್ಯಾಷನಲ್ ಅದ್ರಲ್ಲಿ ನೀರ್ ಹಾಕೊಂಡು ಕುಡಿದ್ರೆ ಅಮೃತ ಅಮೃತ. ಹೌದಾ? ಈ ಹೋಲ್ಸೇಲ್ ಮಾರ್ಕೆಟ್ಗೆ ಚಿಲ್ಲರೆ ಗಿರಾಕಿ ಅಂದ್ರೆ ನೀನು ಒಬ್ಬನೇ ಒಂದು ಬರ್ತಾನೆ ಫುಲ್ ಸೆಟ್ ಪ್ಯಾಕ್ ಇಟ್ಕೊಂಡು. ನಮ್ಮಂತ ಚಿಲ್ಲರೆಗಳಿದ್ರೆ ನಿಮ್ಮಂತ ಹೋಲ್ಸೇಲ್ ಜೀವನ ನಡೆಯೋದು. ನಿಂತ್ಕೊಳ್ಳಿ ಸಾ. ನಮ್ ಡಾಕ್ಟರ್ ಹೆಂಗಿದಾರೋ? 5.25 ಅಡಿ 60 kg ತೂಕ ಹಂಗೆ ಇದಾರೆ. ಆಗ್ಲೇ ಡಾಕ್ಟರ್ ತೂಕಕ್ಕೆ ಹಾಕ್ಬಿಟ್ಟ. ಯಾವ ಭಯಲ್ಲಿ ಹೇಳಿ ಸರ್, ಟೈಮಿಗೆ ಸರಿಯಾಗಿ ಊಟ ಮಾಡ್ತಿಲ್ಲ, ಕಣ್ ತುಂಬ ನಿದ್ದೆ ಮಾಡ್ತಿಲ್ಲ, 3 ಹೊತ್ತು ಹಾಸ್ಪಿಟ್ಲು ಅಂತಿರ್ತಾರೆ, ಮನೇಲೂ ಮಂಕಾಗಿ ಕೂತಿರ್ತಾರೆ, ಆಲಸನ ಹಪ್ಳದ ಥರ ಒಣಗೋಗ್ಬಿಟ್ಟವ್ರೆ. ಸರ್ ನಿಮ್ಮ ನ್ಯಾಷನಲ್ ಅವಾರ್ಡು ಏನಂದ ಇನ್ನೊಂದ್ಸರಿ ಹೇಳ. ನೋಡಿಲ್ಲ ನಂಗೆ. ಮತ್ತೀಗ ಓಹ್ ಇದಾ? ಏ ಮೂರ್ತಿ ಬನ್ರಿ ಇಲ್ಲಿ, ಇದು ಕೊಡು ತೊಗೊಳ್ರಿ, ಎಲ್ಲ ಫಿಲಪ್ ಮಾಡ್ಬಿಡ್ರಿ. ಸರಿ ಸರ್. ಹೋಗ್ರಿ. ಅದು ಇನ್ನೊಂದ್ಸರಿ ಹೇಳೋ. ಈ ಅವಾರ್ಡಲ್ಲಿ ಪಡ್ಕೊಳ್ಳೋರು ಒಡ್ಕೊಳ್ಳೋರು ಅಂತ 2 ಗುಂಪಿದ್ದದಂತಲ್ಲ, ನೀವ್ಯಾವ ಗುಂಪು? ನಾನು ರಾಷ್ಟ್ರಪತಿಗಳ ಕೈಯಿಂದ ಅದನ್ನ ಹಿಡ್ಕೊಂಬಂದು ಅನ್ಕೋಣ. ಹಿಡ್ಕೊಳ್ಳೋ ಗುಂಪ. ಈಗ ಎಷ್ಟು ನಡೀತೈತೆ ಸರ್ ಅದ್ರ ರೇಟು? ಯಾಲಕ್ಕಿದು? ಯಾಲಕ್ಕಿನ ಕ್ವಿಂಟಲ್ಗೆ 55,000 ಕಣ. ಯಾಲಕ್ಕಿದ್ ಬಿಡು, ನನ್ನ ನ್ಯಾಷನಲ್ ಅವಾರ್ಡ್ ಬಗ್ಗೆ ಹೇಳೋ. ಏನ್ ಮಾಡಿದಿರೋ ಸರ್ ಆಕ್ಟಿಂಗ ನೀವು? ಮೊನ್ನೆ ಟಿವಿಲ್ ಬಂದಿತ್ತು ಸಾ ಅದು. ಅಡ್ಗೆ ಅರ್ಧಕ್ಕೆ ಮಾಡೋದ್ ನಿಲ್ಸ್ಬಿಟ್ಟು ಬಂದು ನೋಡ್ದಿ ಸರ್ ನಾನು. ನೀವು ಮಾಡೋ ಆಕ್ಟಿಂಗ್ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ತುಂಬ್ಕೊಬಿಟ್ಟು ಒಂದು ಸೀನು ನೋಡಕ್ಕಾಗಲಿಲ್ಲ ಸರ್. ಅಳಿಸ್ಬಿಡ್ರಿ ಸರ್ ನೀವು, ಹೋಗಿ ಸರ್. ಸಾಹಿತ್ಯಕ್ಕೆ ಹೋಗಿ ಹೇಳ್ಬೇಕು ಅಂದ್ರೆ ನಿಮ್ ಹೆಂಡತಿ ಸತ್ಮೇಲೆ ಬಾರಿ ದುಡುಕ್ತಾ ಇದ್ದೀರಿ ಸರ್ ನೀವು. ಬಿಡಿ ಸರ್. ನೆಕ್ಸ್ಟ್ ಟೈಮು ಕಣ್ಣೀರು ಒರೆಸ್ಕೊಂಡು ಸಿನಿಮಾ ನೋಡು. ನೀನು ಒದ್ದಕ್ಕಿರಕಲ್ಲ. ರೇ ಮೂರ್ತಿ ಕೊಡ್ರಿ ಇಲ್ಲಿ. ತಗೊಳ್ಳಿ ಸರ್. ತಗೊಳಪ್ಪ. ಮನೆಗಾಯ್ತು ನಂಗೆ. ಓ ಇಲ್ಲಿ ಓ ಆಯ್ತಪ್ಪ, ಬರ್ತೀನಿ ಸರ್. ಎಲ್ರು ಊಟ ಕರೆದಿದ್ದಿಲ್ಲ, ಏನ್ ಸಮಾಚಾರ? ನನ್ನ ಬರ್ಡೇ ಸುಳ್ಳು. ನಮ್ಮ ನರ್ಸಿಂಗ್ ಹೋಮ್ ಆನಿವರ್ಸರಿ. ಅದು ಶುದ್ಧ ಸುಳ್ಳು. ನಮ್ಮ ಅಪ್ಪನ ತಿಥಿ. ನಿಮ್ಮ ಅಪ್ಪನಾಣೆ ಸುಳ್ಳು. ನಿಮ್ಮ ಅಪ್ಪನ ತಿಥಿ ಯಾವಾಗ, ನಿಮ್ಮ ಅವ್ವನ ತಿಥಿ ಯಾವಾಗ ಎಲ್ಲ ಚೆನ್ನಾಗಿ ಗೊತ್ತು. ಅಮಿಕಂಡ್ ನಿಜ. ಸ್ವಲ್ಪ ಬಾಯಿ ಮುಚ್ಕೊಂಡು ಕುತ್ಕೋತೀಯಾ? ಎಲ್ಲರೂ ನರ್ಸಿಂಗ್ ಹೋಮ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೊಂದು ಪಾರ್ಟಿ ಕೊಡೋದು ಬೇಡವಾ? ಬಾಯ್ಲಿ. ಎಲ್ರು ನಾರ್ಮಲ್ಲು, ಆ ಕುಳ್ಳಿ ಮಾತ್ರ ಸ್ಪೆಷಲ್ ಅಲ್ವಾ? ಕುಳ್ಳಿಗಳಿಂದ ಹೊಡೆದಾಕ್ಬಿಡ್ತೀನಿ. ನೀನೇನು ದೊಡ್ಡ ಅಮಿತಾಬ್ ಬಚ್ಚನ್? ಹೋಗು, ಎಲ್ರು ಸರಿಯಾಗಿ ನೋಡ್ಕೋ ಹೋಗು. ಹೋಗು. ಎಲ್ರು ಚೆನ್ನಾಗಿ ನೋಡ್ಕೊಂತೀನಿ, ಕುಳ್ಳಿನ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಅಧಿಕ ಪ್ರಸಂಗಿ. ನಾನು ಹೇಳಲಿಲ್ಲ, ನೀವಿಬ್ರು ನಮ್ಮ ಅತ್ತೆ ಮಗಳ ತರನೇ ಇದ್ದೀರಾ. ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ. ತಗೊಳ್ಳಿ. ಆಕ್ಚುಲಿ ಮನೆ ನಂದೇ, ನಾನೇ ಬಾಡಿಗೆ ಕೊಟ್ಟಿದ್ದೀನಿ. ಹಿಂಗ್ ಮಾಡು. ನೀವೆಲ್ಲ ಮಾಡರ್ನ್ ಡ್ರೆಸ್ಸಲ್ಲಿ ಫೋಟೋ ತಗೊಂಡ್ ಬನ್ನಿ. ನೀನು ನಾನ್ ಗಂಡ್ಸೆ. ಅದು ಡೌಟ್ ಅದೇ. ನಿನ್ನ ಹೆಸರೇನು ಹೇಳು? ಹುಳಿ ನಿಂಬೆ. ಹುಳಿ ನಿಂಬೆಯಾ? ಔಷಧಿ ಕೊಡ ನೀನೇ ತಾನೇ? ಇಲ್ಲ, ಅದು ಬೇರೆ ಹುಳಿ ನಿಂಬೆ. ನಾನು ಸಿಹಿ ನಿಂಬೆ. ನಿನ್ ಜೊತೆ ಫೋನಲ್ಲಿ ಮಾತಾಡಿದ್ದು ಹುಳಿ ನಿಂಬೆ. ಔಷಧಿ ಕೊಡಿ ಸಿಹಿ ನಿಂಬೆ. ನಾನು ಹುಳಿ ನಿಂಬೆ, ಅದು ಸಿಹಿ ನಿಂಬೆ. ಹುಳಿ ನಿಂಬೆ ಸಿಹಿ ನಿಂಬೆ. ಎಲ್ಗೋದೆ ತಡಿಯಲೇ? ಅಣ್ಣನ ಮಗನೇ, ಏನಂದೆ ನಿನ್ನ ಹೆಸರು? ಯೋ, ನಾನು ಹೇಳಿದ್ ಗಜ ನಿಂಬೆ. ಗಜ ನಿಂಬೆಯಾ? ಔಷಧಿ ಹೇಳಿದವ್ರು ಜಾಗ ಬಿಡ್ರಿ. ಇದು ನಿಂತ್ಕೊಳ್ಳಲಿ. ಹಂಗಾರೆ ಆ ಫೋನ್ ಎತ್ಕೊಂಡವ್ರು ಯಾರು? ನಿಂಗೆ ಫೋನ್ ಮಾಡ್ದವ್ನು ಗಜ ನಿಂಬೆ, ಔಷಧಿ ಕೊಟ್ಟವನು ಹುಳಿ ನಿಂಬೆ, ತಗೊಂಡವನು ಸಿಹಿ ನಿಂಬೆ. ಹಂಗಾರೆ ನಿನ್ನ ಹೆಸರು? ಹುಳಿ ನಿಂಬೆ. ನಿನ್ನ ಹೆಸರು? ಎಳೆ ನಿಂಬೆ. ಕರೆಕ್ಟ್. ನನ್ನೇ ಯಾಮಾರಿಸ್ಬಿಟ್ಟು, ಅದು ಯಾಲಕ್ಕಿ ಗೌಡನ್ನ. ಕರಿ ಹಂಚಿ ಕಡಿ, ನನಗೆ ಯಾಕೆ ಸುಳ್ಳು ಔಷಧಿ ಹೇಳಿದೆ ನೀನು? ಮತ್ತೆ ಡಾಕ್ಟರ್ ಫೋನ್ ಮಾಡ್ದೆ, ಅಡ್ಗೆ ಅವ್ನು ಫೋನ್ ಮಾಡಿದ್ರೆ ಇನ್ನೇನ್ ಕೊಡ್ತಾನೆ? ನೀನ್ ಲಕ್ಕಿ ಇನ್ನೂ ಸತ್ತಿಲ್ಲ. ಕಿಡ್ನಿ ಕಿತ್ತಾಕ್ಬಿಡ್ತೀನಿ ಅಷ್ಟೇ. ಲಾಕ್ ಮಾಡ್ಸಿದೀನಿ. ಕಿಡ್ನಿಗೂ ಲಾಕ್ ಬಂದ್ಬಿಟ್ಟದ. ಚೈನಾ ಮೇಡು 200 ರೂಪಾಯಿ. ಚೈನಾ ಮೇಡು 200 ರೂಪಾಯಿ ತರಿಸ್ಬೇಕೇನೋ? ಎಲ್ಲಿ ಸಿಗ್ತದೆ? ಕಲಾಸಿ ಪಾಳ್ಯ. ಚೈನಾ ಮೇಡು 200 ರೂಪಾಯಿ ತರಿಸ್ಬೇಕು. ಕಲಾಸಿ ಪಾಳ್ಯ ಚೈನಾ ಮೇಡು 200 ರೂಪಾಯಿ ತರಿಸ್ಬೇಕು. ಕಿಡ್ನಿ ಲಾಕ್ ಮುದವಿ. ಏ 20 ಸೆಕೆಂಡ್ ತೊಳಿ.
ಇಬ್ರು ಸ್ನಾನ ಮಾಡ್ಬೋದಿತ್ತು. ಒಳ್ಳೆ ಟಾರ್ಚರು. ಭೂಮಿಯ ಆಸೆಗೆ ಗಗನವೇ ಒದಿಕೆ. ತಗೊಳ್ಳಿ ಕುಡೀರಿ. ಗುಡ್ ಮಾರ್ನಿಂಗ್ ನಿಂಬೆ. ಶುಭೋದಯ. ಕಾಫಿ ಇಡಕ್ಕೆ ಜಾಗ ಅಂತ ಇರುತ್ತೆ. ಇಡ್ಬೇಕಾಗಿರೋ ಜಾಗದಲ್ಲಿ ಇಟ್ಟಿರೋದು. ಸರಿಯಾಗಿ ಹೇಳ್ದೆ. ಸಕ್ಕರೆ ಕಮ್ಮಿ ಇರ್ಬೇಕಲ್ಲ? ಇಲ್ಲ, ಕರೆಕ್ಟ್ ಆಗಿದೆ. ಇವನನ್ನ ಕೇಳಿದ್ದು. ಸುಮ್ಮನೆ ನಿಂಗ್ ಬೇರೆ ಹೇಳ್ಬೇಕಾ? ಪೇಪರ್ನ ನೀಟಾಗಿ ಫೋಲ್ಡ್ ಮಾಡಿರ್ಬೇಕು. ಪೇಪರ್ ತಗೊಂಡೋಗಿ ಐರನ್ ಮಾಡ್ಕೊ ಬಂದ್ ಕೊಡ್ಲಾ? ಗೆಟ್ ಔಟ್. ನಿಮ್ಮ ಅಪ್ಪ ಇಲ್ಲಿ ಪತ್ತೆನೇ ಇಲ್ಲ. ಬೆಡ್ರೂಮ್ಗೆ ಸಾಕ್ಸ್ ಹಾಕೊಂಡ್ ಬರ್ತೀಯಾ? ಆ ಸಾಕ್ಸ್ ನಲ್ಲಿ ಮಿಲಿಯನ್ ಗಟ್ಲೆ ಬ್ಯಾಕ್ಟೀರಿಯಾ ಇರುತ್ತೆ. ನಾವು ಗೆಟ್ ಅಪ್ ಅಂಡ್ ಗೆಟ್ ಔಟ್. ಓಕೆ, ಡಿಸ್ಟರ್ಬ್ ಮಾಡಬೇಡ. ಅಪ್ಪ, ಅಯ್ಯೋ, ಹಾಸ್ಕಲೆ ತೂ ಗಲೀಜ್ ಮಾಡ್ತೀನಿ ನೋಡು. ಅಯ್ಯೋ, ಗಲೀಜ್ ಮಾಡ್ತೀಯಾ? ಮಾಡ್ತೀನಿ ತಾಳಿ. ನಿಂತ್ಕೋತೀಯ ಮಂಚದ ಮೇಲೆ? ಏನ್ರ ಇದು ಮುದ್ದಣ ಮನೋರಮೆಯರ ಸರಸ ಸಲ್ಲಪ್ಪ. ನಿಂತ್ಕೋ. ಅಯ್ಯೋ, ಹೆಲ್ಪ್ ಮಾಡು. ಅಯ್ಯೋ, ಯಾಕೆ ಇಕ್ಕಿ ಅದು ಟಾಯ್ಲೆಟ್ ಕ್ಲೀನ್ ಮಾಡಕೋಲು. ಈಗ ತಾನೇ ಟಾಯ್ಲೆಟ್ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇಕ್ಕಿ ಇಕ್ಕಿ. ಆಕಾಶ್, ಹಾ ತಗೋ, ಕೈ ಉರ್ಸ್ಕೋ. ಟಾಯ್ಲೆಟ್ ಹೋಗಾದ್ಮೇಲೆ ಫ್ಲಶ್ ಮಾಡಕ್ಕಾಗಲ್ವಾ? ನಾನ್ ಫ್ಲಶ್ ಮಾಡಿ ಬಂದಿದ್ದು. ನಾನ್ ಫ್ಲಶ್ ಮಾಡಿದ್ದು ಅದ್ ನಿಂದೆ. ಅದ್ ನಂದಲ್ಲ, ನಿಂದು. ನೀನ್ ಹೋಗಿ ನನ್ ಮೇಲೆ ಹಾಕ್ತಿದ್ಯಾ. ನಂದಂತೂ ಅಲ್ಲಪ್ಪ, ನಾನ್ ಬಯಲ್ಗೆ ಹೋಗಿದ್ದೆ. ಬೆಳಿಗ್ಗೆ ಬೆಳಿಗ್ಗೆನೆ ಚುಂಬಿಡ್ಕೊಂಡು ಅಡಿಕೆ ಮರದ ಕೆಳಗಡೆ ಕೂತ್ಕೊಂಡ್ರೆ ಅದ್ರ ಮಜಾನೇ ಬೇರೆ. ಥು, ಡರ್ಟಿ ಫೆಲೋ, ವರ್ಣನೆ ಬೇರೆ ಮಾಡ್ತೀಯಾ? ಡಾಕ್ಟ್ರು ಅಂತ ಹೇಳ್ಕೊತೀಯಾ? ಫ್ಲಶ್ ಮಾಡಕ್ ಗೊತ್ತಾಗಲ್ವಾ? ಫ್ಲಶ್ ಮಾಡ್ದೆ. ನಾಳೆಯಿಂದ ಈ ಟಾಯ್ಲೆಟ್ ನೀನ್ ಯೂಸ್ ಮಾಡಬಾರ್ದು. ಅದ್ ಎಕ್ಸ್ಕ್ಲೂಸಿವ್ ಆಗಿ ನಂಗ್ ಮಾತ್ರ. ಮತ್ತೆ ನಾನ್ ಎಲ್ಲಿಗೆ ಹೋಗೋದು? ನಿಂಬೆ ಜೊತೆ ಚೊಂಬ್ ಹಿಡ್ಕೊಂಡು ಬಯಲ್ಗೆ ಹೋಗೋ. ಬಾ ಮತ್ತೆ ಹೋಗೋಣ. ಸ್ವಲ್ಪ ಸೀರಿಯಸ್ ಆಗಿರ್ತೀಯಾ? ಫಾರ್ ಅ ಮ್ಯಾರೇಜ್ ಟು ಬಿ ಸಕ್ಸಸ್ಫುಲ್, ಮೆನ್ ಅಂಡ್ ವಿಮೆನ್ ಶುಡ್ ಹ್ಯಾವ್ ಸೆಪರೇಟ್ ಬಾತ್ರೂಮ್ಸ್ ಅಂತ ಯಾರು ಹೇಳಿದಾರೆ ಗೊತ್ತಾ? ಗೊತ್ತಿಲ್ಲ. ಹಾಲಿವುಡ್ ಆಕ್ಟ್ರೆಸ್ ಕ್ಯಾಥರಿನ್ ಝೆಟಾ ಜೋನ್ಸ್. ಬಾತ್ರೂಮ್ ಬಿಟ್ಟು ಏನು ಅರ್ಥ ಆಗಲಿಲ್ಲ ನನಗೆ. ಅಯ್ಯ ನನ್ ಕರ್ಮ. ಹಣ ಆಸ್ತಿ ಕಿತ್ತಾಡೋರು ನೋಡಿದೀನಿ. ಕಕ್ಕಸ್ರು ಓನರ್ಶಿಪ್ ಕಿತ್ತಾಡ್ತಿರೋ ಮೊದಲನೇ ಗಂಡ ಹೆಂಡತಿ ನೀವೇ. ಐ ಕಾಂಟ್ ಸಿ. ನಿಂಬೆ ನಿನ್ ಕುತ್ತಿಗೆ ಹಿಡ್ಕೊಂಡು ಆಚೆ ತಳ್ಬಿಡ್ತೀನಿ. ನಿಮ್ ಕೈಯೇ ಗಲೀಜಾಗೋದು. ಬನ್ನಿ. ಮೂರ್ತಿ, ನಮ್ಮ ಸಂಜೀವನಿ ಟ್ಯಾಂಕು ಗದಗ, ಬಿಜಾಪುರ, ಹಾವೇರಿ ಎಲ್ಲಾ ಕಡೆಗೂ ಇವತ್ತೇ ಡಿಸ್ಪ್ಯಾಚ್ ಆಗ್ಬೇಕು. ಏನು ತೊಂದರೆ ಆಗ್ಬಾರ್ದು. ಅದು ನಿಮ್ ಜವಾಬ್ದಾರಿ, ಆಯ್ತಾ? ನ್ಯಾಷನಲ್ ಅವಾರ್ಡ್. ಅದನ್ನ ಹೆಸರಲ್ಲ ಕಣ. ಆದ್ರೂ ಹಂಗ್ ಕರೆದ್ರೆ ಒಂದ್ ರೀತಿ ಖುಷಿ ಆಗುತ್ತೆ ಕಣ. ಎಲ್ಲಿ ಬ್ಯಾಗು ಚೀಟಿ ಕಾಣ್ತಾನೆ ಇಲ್ಲ. ನಿಮ್ ಸಾಮಾನ್ ನೀವೇ ಇಟ್ಕೊಳ್ಳಿ, ನಂಗೆ ಕೋಪ ಬಂದಿದೆ. ಕೋಪಿಸ್ಕೋಬೇಡ ಕಣ ನಿಂಬೆ, ನೀನ್ ನನ್ ಮಗ ಇದ್ದಂಗೆ. ನಿಮ್ ಹೆಂಡತಿ ಒಪ್ಪಬೇಕಲ್ಲ. ಆಯ್ತಪ್ಪ, ನೀನ್ ನಮ್ಮ ಅಪ್ಪ ಇದ್ದಂಗೆ. ನಮ್ ತಾಯಿ ಒಪ್ಪಬೇಕಲ್ಲ. ನೀನ್ ನನ್ನ ಶಿಷ್ಯ ಇದ್ದಂಗೆ. ನಮ್ ಮೇಷ್ಟ್ರು ಒಪ್ಪಬೇಕಲ್ಲ. ಅಯ್ಯೋ, ನಿನ್ನ ಅಜ್ಜಿ ನಮ್ಮ ಅಜ್ಜ ಒಪ್ಪಬೇಕಲ್ಲ. ನೋಡ, ಕೆನ್ನೆ ಊದ್ಕೊಂಡ್ಬಿಡ್ಬೇಕು. ಅದೇ ನನ್ ಪ್ರಶ್ನೆ. ಅವತ್ತು ನಿಮ್ ಮಳಿಯನ್ ಮುಂದೆ ನನ್ ಕಪಾಳಿಕೆ ಕೊಡ್ತಿದ್ದು. ನಾನು ಅವ್ರ ಎದುರಿಗೆ ಹೊಡಿಲಿಲ್ಲ ಕಣಯ್ಯ. ನಾನು ಹೊಡೆದಾಗ ಅವ್ರು ಇದ್ರು ಅಷ್ಟೇ. ಕಾರಣ ಕೇಳಿದಕ್ಕೆ ಇಂಟರ್ವಲ್ ಆದ್ಮೇಲೆ ಹೇಳ್ತೀನಿ ಅಂದ್ರೆ. ವಿಧಾನಸೌಧದಲ್ಲಿರೋ ಯಾರು ಪ್ರಶ್ನೆ ಕೇಳಲ್ಲ. ಬಂದ್ಬಿಟ್ಟ ಕಳಸ ಬಂಡೂರಿ ನೀರು ಯಾವಾಗ ಹರಿಯುತ್ತೆ ಅಂತ. ಎಲ್ಲಾ ಪ್ರಶ್ನೆಗೂ ಉತ್ತರ ಇರಲ್ಲ ಕಣಯ್ಯ. ಮತ್ ನೀನು ಡಾಕ್ಟ್ರು ಮಂಕಾಗಿರ್ತಾರೆ, ಊಟನೇ ಮಾಡಲ್ಲ, ಆಳುಸ್ನ ಹಪ್ಳಾಗವ್ರೆ ಅಂತ ಹೇಳ್ದೆ. ಅಲ್ಲಿ ಬಂದ್ ನೋಡ್ರೆ ದೊಡ್ಡ ಪಾರ್ಟಿನೇ ಮಾಡ್ತಾವ್ರೆ. ಅವಳೆ ಅವಳಿಗೋ ಇವನ್ ಪಾರ್ಟಿ ಕೊಟ್ರೆ ನನಗೆ ಕೊಡಿಬೇಕಾಗಿತ್ತು. ಅದು ಸ್ಟೋರಿ ಒಳಗೆ ಒಂಥರ ಟರ್ನು, ಯೋ ಟರ್ನು, ಟ್ವಿಸ್ಟ್ ಇದ್ರೇನೆ ಶಾಕ್ ಆಗೋದು. ಈ ತರನಾ? ನಂಗೆ ಯಾಕೆ ಹೊಡೆದೆ? ಬನ್ನಿ ಇಲ್ಲಿ, ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಹೇಳ್ತೀನಿ. ಯಾರು ನೋಡಿಲ್ಲ. ಈಗ ರಾಕರ್ಸ್ ತಂಡದ ಕೊನೆಯ ಓವರ್ನ ಮೊದಲ ಎಸೆತ. ರಾಕರ್ಸ್ ತಂಡದ ಬೌಲರ್ ಬಾಲನ್ನ ಎಸೆಯಲು ಸಿದ್ಧರಾಗಿದ್ದಾರೆ. ಬಂದ ಬಾಲನ್ನ ಎದುರಿಸಲು ಮಾಲಿಂಗ್ ಅವರು ಸಜ್ಜಾದಂತೆ ಕಾಣಿಸ್ತಿದೆ. ರಾಕರ್ಸ್ ತಂಡದ ರೋಹಿತ್ ಅವರು ವೇಗವಾಗಿ ಬಂದು ಬಾಲನ್ನ ಎಸೆದಿದ್ದಾರೆ. ಬ್ಯಾಟಿಂಗ್ ಅನ್ನ ಬಿಟ್ಟು ಫೀಲ್ಡಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾರಯ್ಯ ನನ್ಗೆ ಹೊಡೆದಿದ್ದು ಅಂತ ಬೌಲರ್ ಎಸೆದಕ್ಕೆ ಎದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಬ್ಯಾಟ್ ಒಂದನ್ನು ಬಿಟ್ಟು ಬೇರೆ ಎಲ್ಲ ಪಾರ್ಟ್ಸ್ ಗಳಿಂದ. ಮಗ ಬಾಯ್ಲಿ. ಮಗ, ಬೌಲರ್ ಮುಖ ನೋಡ್ಬೇಡ, ಟೆನ್ಷನ್ ಆಗುತ್ತೆ. ಬಾಲ್ ಮಾತ್ರ ನೋಡು. ಡಿಫೆನ್ಸ್ ಆಡ್ಕೋ, ಆಯ್ತಾ? 1 ರನ್ ತಗೋ, ಸ್ಟ್ರೈಕ್ ಕೊಡು, ಮಿಕ್ಕಿದ್ನ ನೋಡ್ಕೊಂತೀನಿ. ಆಡು, ಓಕೆ? ಬೌಲರ್ ಮುಖ ನೋಡ್ಬೇಡ, ಭಯ ಆಗುತ್ತೆ. ಬರೀ ಬಾಲ್ ಮಾತ್ರ ನೋಡು. ಒಂದೇ 1 ರನ್ ತಗೋ, ಮಿಕ್ಕಿದ್ ನಾನು ನೋಡ್ಕೊಂತೀನಿ. ಓಕೆ? ಧೈರ್ಯವಾಗಾಡು, ನಾನು ಇದೀನಿ. ಓಕೆ? ಹೊಡೆದ್ರೆ ಮುಂದೆ ಬಿಚ್ಚೋಬೇಕು ಬಾಲ್ದು. ಏನಮ್ಮ ಲಿಂಗ, ಮೊಟ್ಟೆ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಕಾವು ಕೊಡಕ್ ಹೋಗ್ತಾ ಇದೀನಿ, ಬತ್ತೀಯಾ? ಯಾಕೆ ಬೇಕಾ? ಮೊಟ್ಟೆ ಭದ್ರವಾಗಿ ಇಟ್ಕೊಂಡೋಗ್. ಹೌದಾ? ತಗದ್ ಮಕದ ಮೇಲೆ ಹೋಗ್ಬಿಡ್ತೀನಿ. ಹೋಗೋಣ.
ನನಗ್ ಬರ್ತಾರೋ ಕೋಪಕ್ಕೆ ಅವ್ನ್ ನಾಗೆ ತುಡಿಸ್ ಸಾಯಿಸ್ಬೋಣ ಅನ್ಸ್ತಾ ಇದೆಯೋ. ಪಾಪ ಅವನೇನ್ ಮಾಡಕ್ಕಾಗತ್ತೆ, ಅವರಪ್ಪನು ಫ್ರೆಂಡ್ಸು ಅದಕ್ಕೆ ಮಾತಾಡ್ತಿದ್ರಪ್ಪ. ಏಯ್, ಅವರಪ್ಪ ಫ್ರೆಂಡ್ಸ್ ಆದ್ರೆ ಇವ್ರಿಬ್ರು ಯಾಕೋ ಮಾತಾಡ್ಬೇಕು? ಅದು ಪ್ರಕೃತಿ ನಿಯಮ. ಜಡೆ ಸೇರಿದ್ರೆ ಕಿತ್ತಾಟ, ಕೋಲು ಸೇರಿದ್ರೆ ಕೋಲಾಟ. ಹೌದಲ್ವಾ? ಅಲ್ಲ ಕಣೋ, ಅವ್ನು ನೋಡಿದ್ರೆ ಚಾಕ್ಲೇಟ್ ಹೀರೋ ಇದ್ದಂಗಿದ್ದಾನೆ. ನಂದು ಮಾಸ್ ಲುಕ್. ಅವಳನ್ನೇನಾದ್ರು ಪಟಾಯಿಸ್ಕೊಂಡು ಹೋಗ್ಬಿಟ್ರೆ ಏನೋ ಮಾಡ್ಲಿ. ನೋಡು ಮಗ, ಪ್ರತಿಯೊಂದು ಕಾಯಿನ್ ಮೇಲೂ ಕಾಯಿನ್ ಬೂತ್ ಹೆಸರು ಬರ್ದಿರುತ್ತೆ. ಏನು ಮಾಡಕ್ಕಾಗಲ್ಲ, ಬಿಟ್ಟ. ಮಾಡಕ್ಕಾಗುತ್ತೆ ಮಗ, ಮಾಡಕ್ಕಾಗುತ್ತೆ. ಆ ನನ್ನ ಮಗನ್ ಮುಖ ಸ್ಕ್ರಾಪ್ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ ಕಣ. ಏಯ್, ಕೋಪದಲ್ಲಿ ನೀನು ಕಾನೂನ ಕೈಗೆ ತಗೋಬೇಡ. ನನಗ್ ಬೇರೆ ಕೋಪ ತಡ್ಕೊಳಕ್ಕಾಗಲ್ಲ, ನನ್ನ ಕೈನ ರಕ್ತ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಇಲ್ಲ ಕಣ, ಬಿಡಲ್ಲ ಅವನ್ನ. ಅವನು ಏನ್ ಅಲ್ಲಿ ನೋಡ್ತಾ ಇದ್ಯಾ? ನಾನು ನಿನ್ನ ಹತ್ರ ಮಾತಾಡ್ತಾ ಇರೋದು. ಕಾರ್ತಿಕ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಏನು? ಸ್ವಲ್ಪ ಪರ್ಸನಲ್. ನಾವಿಬ್ರು ಕ್ಲೋಸ್ ಫ್ರೆಂಡ್ಸು. ದೇವ್ರಣ್ಣ, ನಾನು ಯಾರಿಗೂ ಹೇಳಲ್ಲಪ್ಪ. ಇಲ್ಲ, ತುಂಬಾ ಪರ್ಸನಲ್ ವಿಷಯ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ವಿಷಯ ಹೇಗೆ ಶುರು ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಹುಡುಗರ್ನೆಲ್ಲ ರೆಡಿ ಮಾಡ್ಕೊ, ಇಲ್ಲೊಂದು ದೊಡ್ಡ ಕಿರಿಕ ಹಂಗೈತೆ. ನಾನು ಫೋನ್ ಮಾಡಿದ ತಕ್ಷಣ ಹೊರಡ್ಬೇಕು. ಅದೆಲ್ಲ ಏನು ಬೇಡ, ಬರೀ ಬ್ಯಾಟು ವಿಕೆಟ್ ಎತ್ಕೊಂಬ ಸಾಕು. ಇದೆಲ್ಲ ನನಗೂ ಹೊಸ್ತು. ಯಾಕಂದ್ರೆ ಹುಡುಗಿರ ಜೊತೆ ನಾನು ಅಷ್ಟಾಗಿ ಸೇರಲ್ಲ. ಸುತ್ತಿ ಬಳಸಿ ಮಾತಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸುಧಾ ನನ್ನ ಹತ್ರ ಹೇಳಿದ್ಲು, ನೀನು ಲವ್ ಮಾಡ್ತಾಳಂತೆ. ನಿನ್ನ ಹತ್ರ ನೇರವಾಗಿ ಹೇಳ್ಕೊಳಕೊಳ್ಳೋ ಭಯ. ಎಷ್ಟೇ ಆದ್ರೂ ಹುಡುಗಿ ಅಲ್ವಾ? ನಿನ್ನ ಫ್ರೆಂಡ್ಸು, ರಾಜೀವನ್ ಫ್ರೆಂಡ್ಸು ಎಲ್ಲ ಒಂದೇ ಅಂತ ನನ್ನ ಹತ್ರ ಹೇಳ್ಕೊಂಡ್ಲು. ನಿನ್ನ ಅಭಿಪ್ರಾಯ ಏನು? ಮಗಳ ಅಯ್ಯ ನಿಮ್ಲೇ. ಅಲೋ, ಅಂತ ದೊಡ್ಡ ಗಲಾಟೆ ಏನಿಲ್ಲ, ಚಿಕ್ಕದು. ಚಿಕ್ಕ ಮಕ್ಕಳು ಯಾವ್ದೋ ಸೂಸು ಮಾಡೋ ವಿಷಯ ಕಿತ್ತಾಡ್ಕೊಂಡಿದ್ದು ತಲೆ ಮೇಲೆ ಹೊಡೆದು ಕಳ್ಸ್ಬಿಟ್ಟೆ ನಾನೇ. ಹಲೋ ಹಲೋ, ಅಯ್ಯ ಎಂಟ್ರಿ. BBC ರವರ ರಭಸವಾದ ಹೊಡೆತ ಬಾಲೆಲ್ಲೋಯ್ತು. ಎಲ್ಲೋಯ್ತು? ಓಹೋ, ಮಾಲಿಂಗ ಅವ್ರ ಕೈಲಿತ್ತು. ಅದಕ್ಕೆ ಮಾಲಿಂಗ ಅವರು ಗಲಿಬಿಲಿಯಾಗಿದ್ದಾರೆ. ಅಪರೂಪಕ್ಕೆ ಕ್ಯಾಚ್ ಹಿಡಿದ್ರೆ ಹೀಗೆ ಆಗೋದು. ಇವರೇ ಮಾಲಿಂಗರವರು ಬಾಲನ್ನು ಕೈಯಲ್ಲಿ ಹಿಡಿದುಕೊಂಡು ಕಿರುಚುತ್ತಿದ್ದಾರೆ. ಮೈದಾನದಲ್ಲಿ ಮೌನದ ವಾತಾವರಣ. ಏನಾಯ್ತು, ಹೆಂಗಾಯ್ತು, ಎಲ್ಲರಿಗೂ ಎಲ್ಲಿಲ್ಲದ ಕನ್ಫ್ಯೂಷನ್. ಬೀದಿ ಆಟ ಸರಿ ಇಲ್ಲ, ಇವರಾಟ ನೆಟ್ಗಿಲ್ಲ. ಬಟ್ ಇಟ್ ಈಸ್ ಎ ನೋ ಬಾಲ್. ಪಾಪ ನೋವು ತಾಳಲಾಗದೆ ಮಾಲಿಂಗಾರ್ ಅವರು ಅಂಪೈರ್ ಬಳಿ ತುಂಬಾ ರೋಷ ಆವೇಶದಿಂದ ಹೋಗ್ತಾ ಇದ್ದಾರೆ. ಮಾಲಿಂಗ ಅವರು ಹೋಗ್ತಾ ಇದ್ದಾರೆ. ಅವ್ಗೇನು ಮಾಡಲ್ಲ, ಬಿಡ ಒಂದ್ ನಿಮಿಷ. ಗೊತ್ತಿಲ್ಲ ಯೋ, ನಾನು ಯಾವತ್ತಾದ್ರೂ ಕ್ಯಾಚ್ ಹಿಡ್ದಿರೋದು ನೋಡಿದೀಯಾ? ಇಲ್ಲ. ಹಿಡ್ದಿದ್ದೀನಿ ತಾನೆ, ಔಟ್ ಕೊಡು. ಮತ್ತೆ ಯಾಕೆ ಔಟ್ ಕೊಡ್ತಿಲ್ಲ ನೀನು? ನೋ ಬಾಲ್. ಕ್ಯಾಪ್ಟನ್ ಅನ್ನು ಒಂದೇ ಒಂದು ಉದ್ದೇಶಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ ನಿನ್ನ. ಕ್ಯಾ ಜೀವನ ಐಸಾ ಕರ್ದಲ್ಲ ಸು.
ರಂಗ ಇದನ್ನ ಕಾಮೆಂಟ್ರಿ ಏನ ಇವನು ಫುಲ್ ವೆಂಟ್ಲಾಡ್ ಮಾಡ್ತಾವನೆ. ಅಯ್ಯಯ್ಯ ಏನ ಇದು ಅಂಪೇರ್ ಹೋಗಿದ್ದೆ. ಸಾಕು ಹೋಗ ಹೋಗಲಿ. ಎಲ್ಲ ಸಿಕ್ಕೊಂಡ್ರು ನಿಂತ್ಕೊಂಡ್ರು. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ಯಾರ್ಲ ಇದು ಕಾಡ್ ಮನುಷ್ಯ? ಮೊದಲನೇ ಬಾಲ್ ಎದುರಿಸ್ತಾ ಇದ್ದಾರೆ ಮಾಲಿಂಗ್ ಅವರು. ಓ ಮೈ ಗಾಡ್, ಮಾಸ್ಟರ್ ಬ್ಯಾಟ್ಸ್ಮನ್ ಮಾಲಿಂಗರ್ ಅವರು ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡ್ಕೊಂಡು ಆಡಲಿ. ಓವರ್ ಬಿಲ್ಡಪ್ ಅಲ್ಲ ಬೇಡ ಮಗ.